ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಅದ್ಭುತವಾದಂಥ ವಿಡಿಯೋದೊಂದಿಗೆ ಸಾಧನಾ ಅಕಾಡೆಮಿಯಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋ ಸರಣಿಗಳು ಬರ್ತಾ ಇದೆ. ಸಾಮಾನ್ಯ ಜ್ಞಾನದ ಈ ಸರಣಿಯ 12 ಸಂಚಿಕೆಗಳನ್ನು ಅದ್ಭುತವಾಗಿ ನೋಡಿದ್ದೀರಾ. 12 ಸಂಚಿಕೆಗಳಲ್ಲಿ 240 ಪ್ರಶ್ನೆಗಳಿಗಿಂತಲೂ ಅತ್ಯಧಿಕವಾಗಿ ನೀವು ಪ್ರಶ್ನೆಗಳನ್ನ ನೋಡ್ತಾನೆ ಬರ್ತಾ ಇದ್ದೀರಾ. 241ರಿಂದ ಇವತ್ತಿನ ಪ್ರಶ್ನೆ ಶುರು ಮಾಡ್ತಾ ಇದ್ದೀನಿ. ಬಹಳ ಅದ್ಭುತವಾದ ಪ್ರಶ್ನೆಗಳು, ಯಾವುದೇ ರಿಪಿಟೇಷನ್ಸ್ ಇಲ್ಲ. ಬಹಳ ಪೂರ್ಣವಾಗಿರ್ತಕ್ಕಂತಹ ಒಂದು ಕಂಪ್ಲೀಟ್ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ನ ಒಳಗೊಂಡಂಥ ಒಂದು GK ಸೀರೀಸ್ ಇದು. ಹಾಗಾಗಿ ತಪ್ಪದೇ ವಿಡಿಯೋಗಳನ್ನು ನೋಡಿ. ಗೊತ್ತಿದ್ರೂ ಕೂಡ ಒಂದು ಸಾರಿ ಮೈಂಡ್ ರಿಫ್ರೆಶಿಂಗ್ ಆದರೂ ಕೂಡ ಈ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳ್ತಾ, ಮೊದಲ ಬಾರಿ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಡಿಯೋಗಳ ಒಂದು ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇದ್ದರೆ ಇನ್ನೂ ಅದ್ಭುತವಾಗಿ ಓದೋದಕ್ಕೆ ನಿಮಗೆ ಒಂದು ಆಸಕ್ತಿ ಬರುತ್ತೆ ಅಂತ ಹೇಳ್ತಾ, ಬನ್ನಿ ಇವತ್ತಿನ ನಮ್ಮ ವಿಡಿಯೋ ಶುರು ಮಾಡೋಣ. ಸಾಮಾನ್ಯ ಜ್ಞಾನ 2025ನಲ್ಲಿ ಇವತ್ತಿನ ತರಗತಿ 13ಅನ್ನು ನಾನಿವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, 13ನೇ ಒಂದು ಸರಣಿಯಲ್ಲಿ ಮೊದಲ ಪ್ರಶ್ನೆ ನೋಡ್ತಾ ಇದ್ದೀರಿ. 241ನೇ ಪ್ರಶ್ನೆ ಏನಿದೆ? ಭಾರತದ ಉಪರಾಷ್ಟ್ರಪತಿಯವರು ಈ ಕೆಳಗಿನ ಯಾರಿಂದ ಆರಿಸಲ್ಪಡುತ್ತಾರೆ ಅಂತಿದೆ. ಭಾರತದ ಉಪರಾಷ್ಟ್ರಪತಿಗಳು ಕೇಳಿದರೆ ಯಾರಿಂದ ಆರಿಸಲ್ಪಡುತ್ತಾರೆ ಅಂತ ನೋಡಿ. ಲೋಕಸಭೆಯ ಸದಸ್ಯರು, ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ರಾಜ್ಯಸಭೆ ಮತ್ತು ವಿಧಾನಸಭೆಯ ಸದಸ್ಯರು ಅಂತಿದೆ. ಆಪ್ಷನಿಂಗ್ ಕೊಟ್ಟಾಗ ರಾಷ್ಟ್ರಪತಿದಾದರೆ ಏನೋ ಗೊತ್ತಾಗ್ಬಿಡುತ್ತೆ, ಭಾಳ ಈಸಿ ಇದೆ, ಎಲೆಕ್ಷನ್ಸ್ ನಡೆಯುತ್ತೆ, ಅದೆಲ್ಲ ಕೇಳಿರ್ತೀರ. ಉಪರಾಷ್ಟ್ರಪತಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತೀರ. ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು. ನೆನಪಿರಲಿ, ಪ್ರಸ್ತುತ ಈಗ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ 2025 ಮೇ ತಿಂಗಳಿಗೆ ಜಗದೀಪ್ ಧನ್ಕರ್ ಅವರು ಈಗ ಉಪರಾಷ್ಟ್ರಪತಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಅಂತ ಕೇಳಿದ್ರೆ, ಉಪರಾಷ್ಟ್ರಪತಿ ಅಂತ ಕೇಳಿದ್ರೆ ಅದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅದು, ರಾಧಾಕೃಷ್ಣನ್ ಅವರು. ಹಾಗಾಗಿ ಅವರು ಮೊದಲ ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಾರೆ, ಆಮೇಲೆ ರಾಷ್ಟ್ರಪತಿಯಾಗಿಯೂ ಸೇವೆಯನ್ನು ಸಲ್ಲಿಸ್ತಾರೆ. ನೆನಪಿರಲಿ, ಜಗದೀಪ್ ಧನ್ಕರ್ ಅವರು ಪ್ರಸ್ತುತ ಈಗ ಅವರು ಇದ್ದಾರೆ. ನಿಮ್ಮ ಎಕ್ಸಾಮ್ಸ್ ಟೈಮಿಗೆ ಯಾರು ಇರ್ತಾರೆ ಅಂಥೇಳಿ ನೀವು ಅವತ್ತು ಆ ವಿಡಿಯೋ ನೋಡ್ತಾ ಇದ್ರೆ ಅವತ್ತು ನೋಡ್ಕೊಂಡು ಒಂದು ಸಾರಿ ಹೋಗಬೇಕಾಗತ್ತೆ. ಬನ್ನಿ, ಉಪರಾಷ್ಟ್ರಪತಿಯವರ ಹೀಗೆ ಸಂಬಂಧಪಟ್ಟಂಥ ಹಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಈಗ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಭಾರತ ಸಂವಿಧಾನದ 66ನೇ ವಿಧಿ ಏನಿದೆ ಅದು ಉಪಾಧ್ಯಕ್ಷರ ಚುನಾವಣೆ ವಿಧಾನವನ್ನು ನಮಗೆ ಹೇಳುತ್ತೆ. ನೆನಪಿಟ್ಕೊಳ್ಳಿ, 66ನೇ ವಿಧಿ ಪ್ರಕಾರ ಹೇಳುತ್ತೆ, ಯಾರು ರಾಜ್ಯ ಶಾಸಕಾಂಗ ಸಭೆಯ ಸದಸ್ಯರಲ್ಲದ ಸಂಸತ್ತಿನ 2 ಸದನಗಳ ಸದಸ್ಯರನ್ನೊಳಗೊಂಡಿರುವ ಚುನಾವಣಾ ಕಾಲೇಜಿನ ಸದಸ್ಯರು ಪರೋಕ್ಷವಾಗಿ ಆಯ್ಕೆ ಮಾಡ್ತಾರೆ ಅಂತ. ಅಲ್ಲಿಗೆ ನಿಮ್ಗೆ ಗೊತ್ತಿರಲಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಇಲ್ಲಿ ಆಯ್ಕೆ ಮಾಡ್ತಾರೆ ಅಂತ ನಮ್ಮ ಆ್ಯಕ್ಟ್ ಹೇಳೋದು ಇದನ್ನು. ಹಾಗಾಗಿ ಮತದಾನವನ್ನು ಭಾರತ ಚುನಾವಣಾ ಆಯೋಗ ರಹಸ್ಯ ಮತದಾನದ ಮೂಲಕ ನಡೆಸುತ್ತದೆ. ಹಾಗಾಗಿ ಬರೀ ಜಗದೀಪ್ ಧನ್ಕರ್ ಅವರು ಏನು ಉಪರಾಷ್ಟ್ರಪತಿ ಆಗಿದ್ದಾರೆ, ಈ ಕಡೆ ರಾಜ್ಯಸಭೆಯ ಪ್ರೆಸಿಡೆಂಟ್ ಆಗಿಯೂ, ಜೊತೆಗೆ ನೋಡಿ ಪಂಜಾಬ್ ವಿಶ್ವವಿದ್ಯಾನಿಲಯ ಮತ್ತು ದೆಹಲಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಜೊತೆಗೆ 69ನೇ ವಿಧಿ ಏನಿದೆ, ಉಪಾಧ್ಯಕ್ಷರ ಹುದ್ದೆಗೆ ಪ್ರಮಾಣ ವಚನ ವಿಧಿಯನ್ನು ಅದು ವಿವರಣೆ ಮಾಡುತ್ತೆ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅದು ಎಕ್ಸ್ಪ್ಲೈನ್ ಮಾಡುತ್ತೆ. ಮತ್ತು ಇಲ್ಲಿನ ಉಪಾಧ್ಯಕ್ಷರ ಅಧಿಕಾರಾವಧಿ ಬಂದರೆ 5 ವರ್ಷಗಳ ಕಾಲ ಇವರು ಇರ್ತಾರೆ. ಬಟ್ ಉಪಾಧ್ಯಕ್ಷರಾಗದವರು ಪದೇ ಪದೇ ಆಯ್ಕೆ ಆಗ್ಬೋದಾ ಅಂದರೆ ಓಕೆ ಇದೆ, ಅದಕ್ಕೆ ಎಷ್ಟು ಬಾರಿ ಆದರೂ ಅವರು ಇದಕ್ಕೆ ಮರು ಆಯ್ಕೆಯನ್ನು ಬಯಸಿ ಚುನಾವಣೆಯನ್ನು ಅವರು ಎದುರಿಸ್ಬೋದು. ಆದರೆ ವಿಧಿ 67B ಇಲ್ಲಿ ಇಂಟ್ರೆಸ್ಟಿಂಗ್ ಮತ ಹೇಳುತ್ತೆ. ಏನು ಹೇಳುತ್ತೆ? ಆರ್ಟಿಕಲ್ 67B ಲೋಕಸಭೆಯಲ್ಲಿ ಸರಳ ಬಹುಮತದೊಂದಿಗೆ ಒಪ್ಪಿಗೆ ನೀಡುವ ಮೂಲಕವೂ ಕೂಡ ಕೆಲವೊಮ್ಮೆ ದೇಶದ ವಿಚಾರದಲ್ಲಿ ಏನಾದರೂ ಉಪರಾಷ್ಟ್ರಪತಿ ಬಹಳ ವಿರೋಧವಾಗಿ ನಡೆಕೊಂಡ್ರೆ ಅವರನ್ನು ಕೂಡ ನಾವು ವಾಪಸ್ ಪಡೆಯೋದಕ್ಕೆ ಅವಕಾಶ ಇದೆ. 67Bನಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲೋಕಸಭೆಯ ಸರಳ ಬಹುಮತದೊಂದಿಗೆ ನಾವು ಅದರ ಒಪ್ಪಿಗೆ ಪಡೆಯೋದ್ರ ಮುಖಾಂತರ ಉಪರಾಷ್ಟ್ರಪತಿಯನ್ನು ಆ ಹುದ್ದೆಯಿಂದ ಕೆಳಗಿಳಿಸೋದಕ್ಕೂ ಕೂಡ ಅವಕಾಶ ಇದೆ. ಹಾಗೆಯೇ ರಾಜ್ಯಸಭೆಯಲ್ಲಿ ಅಧ್ಯಕ್ಷರ ಪದಚ್ಯುತಿಯನ್ನು ಕೂಡ ಆರ್ಟಿಕಲ್ 122 ಪ್ರಕಾರ ಇಲ್ಲಿ ಹೇಳುತ್ತೆ. ರಾಜ್ಯಸಭೆಯಲ್ಲಿ ಅಧ್ಯಕ್ಷರ ಪದಚ್ಯುತಿಯನ್ನು ಕೂಡ ನೀವು ತೆಗೆದ ಮೇಲೆ ಇದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ಅಂತಿಲ್ಲ.
ನನಗೆ ಅನ್ಯಾಯ ಆಯಿತು ಅಂತೇಳಿ ಯಾವುದೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲ್ಲೆಲ್ಲೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನು ಸಂವಿಧಾನದ ಭಾಗ 5ರಲ್ಲಿ 63ರಿಂದ 71ನೇ ಆರ್ಟಿಕಲ್ ಕಂಪ್ಲೀಟಾಗಿ ಭಾರತದ ಉಪರಾಷ್ಟ್ರಪತಿಗೆ ಸಂಬಂಧಿಸಿದಂಥ ಭಾಳ ಪ್ರಮುಖ ನಿಬಂಧನೆಗಳಿದ್ದಾವೆ. ದಯವಿಟ್ಟು ಒಂದು ಸಾರಿ ಇದನ್ನು ಓದಬೇಕಾದ್ರೆ ಭಾಳ ನೀಟಾಗಿ ಭಾಳ ಕೂಲಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಫ್ಯಾಕ್ಟ್ಸ್ಗಳ ಮಧ್ಯೆ ನಿಮಗೆ ಪದೇ ಪದೇ ಪ್ರಶ್ನೆಗಳು ಬರ್ತಾ ಇರ್ತವೆ, ಇದನ್ನು ಚೆನ್ನಾಗಿ ತಿಳ್ಕೊಂಡ್ರಿ. ನೆಕ್ಸ್ಟ್ ಬರೋಣ. ಯಾರು ರಾಜ್ಯಸಭೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ, ಯಾರು ಚೇರ್ಮನ್? ನೋಡಿ, ಈಗ ತಾನೇ ಮಾತಾಡಿದ್ವಿ, ಅದೇ ಪ್ರಶ್ನೆ ಮೇಲೆ ಇನ್ನೊಂದು ಬಂದಿದೆ. ಈ ಥರನೂ ಪ್ರಶ್ನೆ ಕೇಳಿದ್ದಾರೆ, ಯಾರು ರಾಜ್ಯಸಭೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ. ರಾಷ್ಟ್ರಪತಿ, ಸ್ಪೀಕರ್, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಂತ ಕೊಟ್ಟಿದ್ದಾರೆ. ಉತ್ತರ ಸಿಂಪಲ್, ಈಗ ತಾನೇ ಹೇಳಿದೆ. ಸೊ ರಾಜ್ಯಸಭೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸೋದು ಉಪರಾಷ್ಟ್ರಪತಿಯವರು, ಅದರ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಬಟ್ ಇವೆಲ್ಲ ಯಾರ್ಯಾರಿದ್ದಾರೆ ಅದನ್ನು ಕೂಡ ನೀವು ಚೆನ್ನಾಗಿ ತಿಳ್ಕೋಬೇಕು. ಹೂ ಈಸ್ ಹೂ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಯಾರು ಯಾವ್ಯಾವ ಪೋಸ್ಟಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿ ಸಾರಿ ಪ್ರಶ್ನೆಗಳು ಬರ್ತಿರ್ತವೆ. ಅದ್ರ ಬಗ್ಗೆ ಒಂದು ಸಾರಿ ಕನ್ನಡಿಸಿ. ಈಗ ಸದ್ಯಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು 2025 ಈ ಮೇ ತಿಂಗಳಲ್ಲಿ ಏನು ಮಾಡ್ತಾ ಇದ್ದೀನಿ, ಈ ಪೋಸ್ಟಲ್ಲಿ ಇವರು ಇದ್ದಾರೆ. ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು ಅಧಿಕಾರದಲ್ಲಿದ್ದಾರೆ. ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು, ಇನ್ನು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರದಲ್ಲಿದ್ದಾರೆ. ಇನ್ನು ಮುಖ್ಯ ನ್ಯಾಯಾಧೀಶರಾಗಿ ಭೂಷಣ್ ರಾಮಕೃಷ್ಣ ಗವಾಯಿ ಅಂತ ಕರಿತೀವಿ, ಈಗ ಹೊಸದಾಗಿ ನೇಮಕ ಆಗಿರ್ತಕ್ಕಂಥದ್ದು ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯ ಚುನಾವಣಾ ಆಯುಕ್ತರಾಗಿ ಇವರು ಹೊಸದಾಗಿ ಅಧಿಕಾರಲ್ಲಿ ಬಂದಿದ್ದಾರೆ, ಜ್ಞಾನೇಶ್ ಕುಮಾರ್ ಅವರು. ಇನ್ನು ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರಾಗಿ ಕೆ ಸಂಜಯ್ ಮೂರ್ತಿ ಅವರು ಅಧಿಕಾರದಲ್ಲಿದ್ದಾರೆ, ಅವ್ರನ್ನೂ ಕೂಡ ಮರಿಬೇಡಿ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಅಂದರೆ UPSC ಬಂದರೆ ನಿಮಗೆ UPSCಯಲ್ಲಿ ಅಜಯ್ ಕುಮಾರ್ ಅವರು ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸದ್ಯಕ್ಕೆ ಈಗ ಅಟಾರ್ನಿ ಜನರಲ್ ತುಂಬ ಸುದ್ದಿಯಲ್ಲಿದ್ದಾರೆ. ಅಟಾರ್ನಿ ಜನರಲ್ ಆಗಿ R ವೆಂಕಟರಮಣಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಭದ್ರತೆ ಸಲಹೆಗಾರ, ಯಾಕೆಂದರೆ ಇಂಡೋ ಪಾಕಿಸ್ತಾನ ನಡುವಿನ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಬಹಳ ಸುದ್ದಿಯಲ್ಲಿದೆ. ಈಗ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಯಾರು ಅಂತಂದರೆ ಅಜಿತ್ ದೋವಲ್ ಅವರು ಭದ್ರತಾ ಸಲಹೆಗಾರ ಆಗಿದ್ದಾರೆ. ರಕ್ಷಣಾ ಕಾರ್ಯದರ್ಶಿಯಾಗಿ ಅಜಯ್ ಕುಮಾರ್ ಸಿಂಗ್ ಅವರಿದ್ದಾರೆ. ಮತ್ತು ಇತ್ತೀಚಿನ ಈ ಒಂದು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಈ ಭಯೋತ್ಪಾದನಾ ದಾಳಿ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನು ಕೊಡೋದಕ್ಕೆ ಬರ್ತಾಯಿದ್ರು ನೋಡಿ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ವಿದೇಶಾಂಗ ಕಾರ್ಯದರ್ಶಿ, ನೆನ್ಪಿಟ್ಕೊಳ್ಳಿ. ಇದು ಸುದ್ದಿಯಲ್ಲಿ ಬರುತ್ತೆ, ನೀವು ಬರೀ ಸೋಫಿಯಾ ಮೇಡಮ್ ಅವ್ರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ನೋಡ್ಕೊಂಡಿರ್ತಾರೆ. ಇವ್ರು ಯಾರು, ಯಾವ ಪೋಸ್ಟಲ್ಲಿ ಇದ್ದಾರೆ ಅಂತ ಕೂಡ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹುದ್ದೆಯಲ್ಲಿ ವಿಕ್ರಮ್ ಮಿಸ್ತ್ರಿ ಅವರು ಇದ್ದಾರೆ. ಮತ್ತೀಗ SC ST ಗಣತಿ ಇವೆಲ್ಲ ನಡೀತಾ ಇದೆ. ಮತ್ತು ಮಾನವ ಹಕ್ಕುಗಳ ಬಗ್ಗೆ ಕೂಡ ಪ್ರಶ್ನೆ ಆಗಿತ್ತು. ಹಾಗಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ V ರಾಮಸುಬ್ರಹ್ಮಣ್ಯನ್ ಕೂಡ ಇದ್ದಾರೆ ಅವರು, ಅದು ಕೂಡ ನೆನಪಿರಲಿ. ಆಮೇಲೆ ಪರಿಶಿಷ್ಟ ಆಯೋಗದ ಅಧ್ಯಕ್ಷರಾಗಿ ಕಿಶೋರ್ ಮಕ್ವಾನಾ ಅವರು ಇದ್ದಾರೆ. ಇದು ವೆರಿ ಇಂಪಾರ್ಟೆಂಟಾಗಿ ಈಗ ಸುದ್ದಿಯಲ್ಲಿರ್ತಕ್ಕಂತಹ ಜನರು, ಇವ್ರ ಬಗ್ಗೆ ಕೂಡ ನಿಮಗೆ ಕಾನ್ಸೆಪ್ಟ್ ಇರಲಿ. ಇವತ್ತಿಗೆ ಇವರು ಇದ್ದಾರೆ. ನಿಮ್ಮ ಎಕ್ಸಾಮ್ಸ್ ಟೈಮ್ನಲ್ಲೂ ಕೂಡ ಈ ಥರದ ಸಂವಿಧಾನಾತ್ಮಕ ಹುದ್ದೆಗಳ ಒಂದು ಟ್ರೆಂಡ್ ಬರೋ ಸಂದರ್ಭದಲ್ಲಿ ಯಾರ್ಯಾರು ಸುದ್ದಿಯಲ್ಲಿದ್ದಾರೆ ಅನ್ನೋದನ್ನು ಸ್ವಲ್ಪ ನೀಟಾಗಿ ಇದನ್ನು ಅರ್ಥ ಮಾಡ್ಕೊಂಡು ಓದ್ಕೊಳ್ಬೇಕಾಗತ್ತೆ. ಓಕೆ, ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದ್ದರೆ ಒಂದು ಲೈಕ್ ಇರಲಿ. ಮುಂದೆ ಬರೋಣ. ವೈಸ್ ಪ್ರೆಸಿಡೆಂಟ್ ಆಗಿ ಯಾರ್ಯಾರು ಇದುವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಅಂತೇಳಿ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ದ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಅಧಿಕಾರದಲ್ಲಿದ್ದರು ಅವರು. ಆಮೇಲೆ ಜಾಕಿರ್ ಹುಸೇನ್ ಅವರು ಬಂದರು. ಜಾಕಿರ್ ಹುಸೇನ್ ಆದಮೇಲೆ V ಗಿರಿ ಅವರು, ಆಮೇಲೆ ಗೋಪಾಲ್ ಸ್ವರೂಪ್ ಪಟ್ನಾಯಕ್ ಅವರಿದ್ದರು, ಪಾಠಕ್ ಅವರು. ಇನ್ನು B D ಜತ್ತಿ ಅವರಿದ್ದರು. ನೋಡಿ, ಕರ್ನಾಟಕದ ವಿಚಾರಗಳು ಬಂದಾಗ ಇವ್ರ ಹೆಸರುಗಳು ಇರ್ತಾವೆ ನಿಮಗೆ. B D ಜತ್ತಿ ಅವರು, ಮೊಹಮ್ಮದ್ ಹಿದಾಯತುಲ್ಲಾ ಅವರು ಕೂಡ ಇದ್ದಾರೆ. ಇನ್ನು R ವೆಂಕಟರಾಮನ್, ಶಂಕರ್ ದಯಾಳ್ ಶರ್ಮಾ ಅವರು ಇದ್ದಾರೆ. ಅದಾದಮೇಲೆ KR ನಾರಾಯಣನ್, ಆಮೇಲೆ ಕೃಷ್ಣಕಾಂತ್ ಅವರು, ಆಮೇಲೆ ಭೈರೋನ್ ಸಿಂಗ್ ಶೇಖಾವತ್ ಅವರು ರಾಜಸ್ಥಾನ್ ವಿಚಾರ ಬಂದಾಗ ಬರುತ್ತೆ ನಿಮಗೆ. ಮೊಹಮ್ಮದ್ ಹಮೀದ್ ಅನ್ಸಾರಿ ಅವರು, ಇನ್ನು ವೆಂಕಯ್ಯ ನಾಯ್ಡು ಅವರು ಆಂಧ್ರ ಪ್ರದೇಶ್ ವಿಚಾರ ಮತ್ತು ಕರ್ನಾಟಕದಿಂದ ಆಯ್ಕೆಯಾಗಿರೋ ವಿಚಾರದಲ್ಲಿ ವೆಂಕಯ್ಯ ನಾಯ್ಡು. ಈಗ ಜಗದೀಪ್ ಧನ್ಕರ್ ಅವರು ಕೂಡ 2022 ಆಗಸ್ಟಿಂದನೂ ಕೂಡ ಇವರು ಹುದ್ದೆಯಲ್ಲಿ ಇದ್ದಾರೆ. ಹಾಗಾಗಿ ಇತ್ತೀಚೆಗೆ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಫಸ್ಟ್ ಯಾರು, ಲಾಸ್ಟ್ ಯಾರು, ಆಂಧ್ರ ಪ್ರದೇಶದ ಮೂಲದವ್ರು ಯಾರು, ಕರ್ನಾಟಕದಿಂದ ಆಯ್ಕೆಯಾದವ್ರು ಯಾರು, ಈ ಥರದ ಒಂದಿಷ್ಟು ಪ್ರಶ್ನೆಗಳು ಬಂದಾಗ ಇವ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ಓಕೆ, ಸೊ ಇದು ಇಷ್ಟು ಭಾರತದ ಉಪರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರೋರು.
ನೆಕ್ಸ್ಟ್ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಜಿಯೋಗ್ರಫಿ ಕ್ವಶನ್ಸ್ ಇದೆ ನೋಡಿ. ಇದು ಜಿಯೋಗ್ರಫಿ ಕ್ವಶನ್ಸ್. ಈ ಕೆಳಗಿನ ಕೊಟ್ಟಿದ್ದಾರೆ. ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತ ಗಡಿಯೊಂದಿಗೆ ಉದ್ದನೆಯ ಗಡಿ ಹೊಂದಿದೆ? ನೋಡಿ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ, ಚೀನಾ. ನೋಡಿ, ಇಲ್ಲಿ ಬಾಂಗ್ಲಾದೇಶ ಕೊಟ್ಟಿಲ್ಲ ನಿಮಗೆ ಅಲ್ವಾ? ಬಾಂಗ್ಲಾದೇಶ್ ಕೊಟ್ಟಿಲ್ಲ ಅಂದರೆ ಬಾಂಗ್ಲಾದೇಶಕ್ಕಿಂತ ನೆಕ್ಸ್ಟ್ ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಹಂಗೆ ಕೊಟ್ಟಿರುವ ರಾಷ್ಟ್ರಗಳ ಪೈಕಿ ಅಂತ ಕೇಳಿರೋದು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ, ಚೀನಾ ಇದೆ. ಸೊ ಎಕ್ಸಾಕ್ಟ್ಲಿ ನಿಮ್ಮ ಆನ್ಸರು ಚೀನಾನೇ ಆಗಿರ್ತದೆ. ಭಾರತದ ಒಂದು ನೆರೆ ರಾಷ್ಟ್ರಗಳ ವಿಚಾರದಲ್ಲಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಅದು ಬಾಂಗ್ಲಾದೇಶ ಬಿಟ್ಟರೆ ನೆಕ್ಸ್ಟ್ ಅತಿ ಉದ್ದನೆಯ ಗಡಿ ಹೊಂದಿರೋದೇ ನಮ್ಮ ಚೀನಾ, ನಮ್ಮ ಪಕ್ಕದ ಚೀನಾ. ನೋಡಿ, ಬಾಂಗ್ಲಾದೇಶಕ್ಕೆ ಬಂದರೆ ನಿಮಗೆ 4096 ಕಿಲೋಮೀಟರ್ನಷ್ಟು ದೂರ. ಸ್ವಲ್ಪ 1-2 ಕಿಲೋಮೀಟ್ರು ವೇರಿಯೇಷನ್ಸ್ ಕೆಲವು ವೆಬ್ಸೈಟ್ಗಳಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಟೆಕ್ಸ್ಟ್ ಬುಕ್ಸ್ನಲ್ಲಿ ಕೊಟ್ಟಿರೋದನ್ನು ಸ್ವಲ್ಪ ನೋಡಿಕೊಂಡು ಅದನ್ನೇ ಮಾಡಿ. ಇದು ನಮ್ಮಲ್ಲಿ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಇಂಪಾರ್ಟೆಂಟು ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಇದೇ ಒಂದಿಷ್ಟು ಬಾರ್ಡರ್ ನಮಗೆ. ಅದು ಬಿಟ್ಟರೆ ನಮಗೆ ಚೀನಾ ಬರುತ್ತೆ. ಚೀನಾ ಬಿಟ್ಟರೆ ಅದಾದಮೇಲೆ ನೇಪಾಳ, ಭೂತಾನ್, ಅದಾದಮೇಲೆ ಮಯನ್ಮಾರ್, ಬಾಂಗ್ಲಾದೇಶ್, ಇದಿಷ್ಟು ಕೂಡ ನಮಗೆ ಬಾರ್ಡ್ರಲ್ಲಿ ಲ್ಯಾಂಡ್ ಬಾರ್ಡ್ರಲ್ಲಿ ಬರ್ತದೆ. ಯಾಕೆ ಅಂತಂದರೆ 15,200 ಕಿಲೋಮೀಟರ್ ಭೂ ವ್ಯಾಪ್ತಿಯ ಒಂದು ಬಾರ್ಡರ್ ಆದರೆ 7,516.5 ಕಿಲೋಮೀಟ್ರು ನಮ್ಮದು ಕರಾವಳಿ ತೀರದ ಬರುತ್ತೆ, ಇನ್ಕ್ಲೂಡಿಂಗ್ ಅದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸು ಮತ್ತು ಲಕ್ಷದ್ವೀಪ ಸೇರಿಬಿಟ್ಟು. ಅದು ಬಿಟ್ಟರೆ ನಿಮಗೆ 6,100 ಕಿಲೋಮೀಟ್ರ್ ಭಾರತದ ಭೂಶಿರದ ಕರಾವಳಿ ತೀರ ನಮಗೆ ಬರುತ್ತೆ. ಸೊ ಅದರಲ್ಲಿ ಭೂಗಡಿಗೆ ಸಂಬಂಧಪಟ್ಟಂಗೆ ನಮಗೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ, ಅದಾದಮೇಲೆ ನಮಗೆ ಬರೋದು ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಕೆಳಗಡೆ ಜಲಗಡಿಯಲ್ಲಿ ಶ್ರೀಲಂಕಾ ಕೂಡ ಬರ್ತದೆ. ಸೊ ಅದರಲ್ಲಿ ನಮಗೆ ನೋಡಿ ಬಾಂಗ್ಲಾದೇಶ ಈಸ್ ಟಾಪ್ ವೆಸ್ಟ್. 4,000. ಅದು ಬಿಟ್ಟರೆ ನಮಗೆ ಎರಡನೇ ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಚೀನಾ, ಓಕೆ, 3,488. ಅದಾದಮೇಲೆ ನಮಗೆ ಮೂರನೇ ಹಂತದಲ್ಲಿ ಬರ್ತಕ್ಕಂಥದ್ದು ಪಾಕಿಸ್ತಾನ್, ಓಕೆ. ಅಲ್ಲಿಗೆ ನೀವು ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ್ ಇವು ಮೂರು ಕಂಟಿನ್ಯೂಯಸ್ ಆಗಿ, ಓಕೆ. ಅದಾದಮೇಲೆ ನಮಗೆ ಸಿಗ್ತಕ್ಕಂಥದ್ದು ನೇಪಾಳದ ಬಾರ್ಡ್ರನ್ನು ನಾವು ನೋಡ್ತೀವಿ. ನೇಪಾಳದ ಬಾರ್ಡ್ರು ಇದು 4ನೇದು, ಓಕೆ. BCPN ಇದು ಕಂಟಿನ್ಯೂಯಸ್ ಆಗಿ 4. ಅದಾದಮೇಲೆ ನಮಗೆ ಸಿಗ್ತಕ್ಕಂಥದ್ರಲ್ಲಿ ಮಯನ್ಮಾರ್ ಬರುತ್ತೆ. ಅದಾದಮೇಲೆ ಮಯನ್ಮಾರ್ ಆದಮೇಲೆ ನಮಗೆ ಭೂತಾನ್ ಆದಮೇಲೆ ಅಫ್ಘಾನಿಸ್ತಾನ್, 106 ಕಿಲೋಮೀಟರ್ಸ್ ಫಾರ್ ಅಫ್ಘಾನಿಸ್ತಾನ್. ಇದಿಷ್ಟು ನಮಗೆ ಹೊಂದಿರತಕ್ಕಂತಹ ಒಂದು ರಾಷ್ಟ್ರಗಳ ಪಟ್ಟಿ, ನೆರೆಹೊರೆಯ ದೇಶಗಳು ಅಂತ ಕರಿತೀವಿ. ಇದು ನಮಗೆ ಪೂರ್ತಿ ಈ ಲೈನನ್ನು ಏನಂತ ಕರಿತೀವಿ ನಾವು? ರ್ಯಾಡ್ಕ್ಲಿಫ್ ಲೈನ್ ಅಂತ ಕರಿತೀವಿ. ಇದನ್ನು ರ್ಯಾಡ್ಕ್ಲಿಫ್ ಲೈನ್ ಅಂತ ಕರಿತೀವಿ. ಇದರಲ್ಲಿ ನಮಗೆ ಡ್ಯುರಾಂಡ್ ಲೈನ್ ಅಂತ ಕರಿತೀವಿ. ಇಂಡಿಯಾ ಅಫ್ಘಾನಿಸ್ತಾನ್, ಒಂದು ಚೀನಾದ ನಡುವೆ ನಾವು ಹೇಳ್ತೀವಿ. ಇದನ್ನು ಮೆಕ್ಮೋಹನ್ ಲೈನ್ ಅಂತಲೂ ಕೂಡ ಕರಿತೀವಿ. 1911ನಲ್ಲಿ ಇದಕ್ಕೆ ಸೈನ್ ಮಾಡಿದ್ವಿ. ಇವಾಗಲೂ ಕೂಡ 2 ರಾಷ್ಟ್ರಗಳು ಈ ಮೆಕ್ಮೋಹನ್ ಲೈನ್ ಮೇಲೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ನಾವು, ಓಕೆ. ಇದು ಮೆಕ್ಮೋಹನ್ ಲೈನ್ ಅಂತ ಕೂಡ ಕರಿತೀವಿ. ಇಲ್ಲೂ ಕೂಡ ಅಷ್ಟೇ. ಇದನ್ನು ಈ ಕಡೆ ಇಂಡಿಯಾ ಪಾಕಿಸ್ತಾನನ್ನು LOC ಅಂತ ಕರಿತೀವಿ, ಲೈನ್ ಆಫ್ ಕಂಟ್ರೋಲ್ ಅಂತ. ಇಂಡಿಯಾ ಚೀನಾವನ್ನು LAC ಅಂತ ಕರಿತೀವಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕೂಡ ಕರಿತೀವಿ. ಆಮೇಲೆ ಭಾಳ ಸುದ್ದಿಯಲ್ಲಿರ್ತಕ್ಕಂಥದ್ದು ಬಾಂಗ್ಲಾದೇಶ್, ಭಾರತದ ಈ ಭಾಗ ಏನಿದೆ ಇದನ್ನು ಚಿಕನ್ ನೆಕ್ ಅಂತ ಕೂಡ ಕರೀತಾರೆ. ಚಿಕನ್ ನೆಕ್ ಅಂತಂದರೆ ಬಹಳಷ್ಟು ಸೆಕ್ಯುರಿಟಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಅಪ್ಪಿತಪ್ಪಿಲಿ ಭಾರತ ಏನಾದರೂ ಸ್ವಲ್ಪ ಮಿಸ್ ಮಾಡಿದರೂ ಕೂಡ ಪೂರ್ವ ರಾಜ್ಯಗಳೇನಿದ್ದಾವೆ ಆ 7 ಸಿಸ್ಟರ್ಸ್ ಭಾರತವನ್ನು ಕೈಬಿಟ್ಟು ಹೋಗುವಂಥ ಪರಿಸ್ಥಿತಿಗೆ ಬರ್ತವೆ. ಅದನ್ನು ಬಾಂಗ್ಲಾದೇಶವೇ ಇತ್ತೀಚೆಗೆ ಪ್ರಶ್ನೆ ಮಾಡ್ತಾಯಿತ್ತು. ಅದಕ್ಕೆ ತಕ್ಕ ಉತ್ತರ ಕೊಡೋದಕ್ಕೋಸ್ಕರವಾಗಿ ನಾವು ಕೂಡ ಇತ್ತೀಚೆಗೆ ಹೊಸದಾಗಿರ್ತಕ್ಕಂಥ ಟ್ರಯಲ್ಸ್ಗಳನ್ನೆಲ್ಲ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ಚಿಕನ್ ನೆಕ್ ಕಾರಿಡಾರ್ಸ್ ಏನಿದೆ ಭಾರತದ ಅತ್ಯಂತ ಕಷ್ಟಮಯವಾದಂತಹ, ಭಾಳ ಜಾಗರೂಕತೆಯನ್ನು ಕಾಯಬೇಕಾದಂಥ ಬಾರ್ಡರು. ಯಾಕೆಂದರೆ ಅಲ್ಲಿ ಅಸ್ಸಾಂ ರೈಫಲ್ಸ್ನವರು ತುಂಬಾ ಇರ್ತಾರೆ. ಆಮೇಲೆ ಸಶಸ್ತ್ರ ಸೀಮಾ ಬಲ ನಮಗೆ ಅಲ್ಲಿ ನೇಪಾಳ ಬಾರ್ಡ್ರಿಗೆ, ಭೂತಾನ್ ಬಾರ್ಡ್ರಿಗೂ ಕೂಡ ಸಿಗ್ತದೆ. ಮತ್ತು ಈ ಕಡೆ ಆ ಕಡೆ ಪಾಕಿಸ್ತಾನ್ಗೂ ಬಾಂಗ್ಲಾದೇಶ್ಗೂ BSF ನಮ್ಮಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತದೆ. ಸೊ ಇದೆಲ್ಲ ಭಾರತದ ಒಂದು ರಾಷ್ಟ್ರೀಯ ನೆರೆಹೊರೆಯ ರಾಷ್ಟ್ರಗಳ ವಿಚಾರದಲ್ಲಿ ಇಷ್ಟನ್ನು ನೀವು ಭಾಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರೋಣ. 244ನೇ ಪ್ರಶ್ನೆ ಇದೆ ನೋಡಿ. ಭಾಳ ಚಂದಿದೆ ಪ್ರಶ್ನೆ ಇದು. ಏನಿದೆ ನೋಡಿ, ಹಿಮಾಲಯ ಪರ್ವತ ಶ್ರೇಣಿಯ ಪಶ್ಚಿಮದಲ್ಲಿ ಎಲ್ಲಿಂದ ಆರಂಭಗೊಳ್ಳುತ್ತೆ ಅಂತ. ಅಂದರೆ ಇದು ಈಸ್ಟ್ ಆದರೆ ಇದು ವೆಸ್ಟು.
ಅವ್ರು ಕೇಳಿರೋದು ಈ ಪಾಯಿಂಟ್, ಭಾರತದ ಈ ಪಾಯಿಂಟಿಂದ ಅದು ಎಲ್ಲಿ ಓಪನ್ ಆಗ್ತದೆ ಅಂತ ನಮಗಿಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಭಾರತದ ಈ ಭಾಗಕ್ಕೆ ನಮಗೆ ಹಿಮಾಲಯನ್ ಶ್ರೇಣಿಗಳು ಕೂಡ ಇಲ್ಲಿ ಎಕ್ಸ್ಟೆಂಡಬಲ್ ಬರ್ತದಲ್ವಾ, ಈ ಭಾಗದಲ್ಲಿ ಕೇಳಿದ್ದಾರೆ ನಮಗೆ. ಮೌಂಟ್ ಎವರೆಸ್ಟು, ಪಾಮಿರ್ ಗ್ರಂಥಿ, ಕಾಂಚನಜುಂಗ, ಸಿಯಾಚಿನ್ ಅಥವಾ ಹಿಮನದಿ ಅಂತ ಕೂಡ ಕರೀತಾರೆ. ಇದರಲ್ಲಿ ಯಾವುದು ಅಂತ ಕೇಳಲಾಗಿದೆ. ಅದು ವೆಸ್ಟ್ ಪಾರ್ಟಲ್ಲಿ ನಮಗೆ ಕೇಳಿರ್ತಕ್ಕಂಥದ್ದು. ವೆಸ್ಟ್ ಪಾರ್ಟ್ ಅಂದರೆ ಈ ಪಾರ್ಟಲ್ಲಿ ಯಾವುದು ಬರುತ್ತೆ ಅಂತ. ಸೊ ಆಬ್ವಿಯಸ್ಲಿ ನಿಮ್ಮ ಆನ್ಸರ್ ಗೊತ್ತಿರುತ್ತೆ ನಿಮಗೆ. ಇದು ಪಾಮಿರ್ನಾಕ್ ಅಂತ ಕೂಡ ಕರಿತೀವಿ. ಯಾಕೆ ಗೊತ್ತಾ ನೋಡಿ, ಹೀಗೆ ಬಂದಾಗ ನಿಮಗೆ ಮೌಂಟ್ ಎವರೆಸ್ಟ್ ನಿಮಗೆ ಮಾಮೂಲಿ ಗೊತ್ತಿದೆ. ಮೌಂಟ್ ಎವರೆಸ್ಟ್ ಈ ಭಾಗದಲ್ಲಿ ನಮಗೆ ಸಿಗತ್ತೆ. ಮೌಂಟ್ ಎವರೆಸ್ಟು 8848 ಮೀಟರ್ ಹೈಟ್ ಇರತಕ್ಕಂಥದ್ದು ಅಂತ. ಸೊ ಕಾಂಚನಜುಂಗ ನಿಮ್ಗೆ ಇಲ್ಲೇ ಸಿಗ್ತದೆ, ಸಿಕ್ಕಿಂ ಭಾಗದಲ್ಲಿ ಕಾಂಚನಜುಂಗ ಕೂಡ ಸಿಗುತ್ತೆ. ಸಿಯಾಚಿನ್ ಬರೋದು ನಮಗೆ ಇಲ್ಲೇ ಒಂದು ಟ್ರ್ಯಾಂಗ್ಯುಲರ್ ಪ್ಲೇಸ್ ಇದು ಸಿಯಾಚಿನ್. ಈ ಭಾಗದಲ್ಲಿ ಸಿಯಾಚಿನ್ ಸಿಗುತ್ತೆ. ಈ ಕಡೆ ನಮಗೆ ಲಡಾಖ್ ಬರ್ತದೆ, ಈ ಕಡೆ ನಮಗೆ ಕಾಶ್ಮೀರ ಬರ್ತದೆ, ಇಲ್ಲಿ ಕೆಳಭಾಗದಲ್ಲಿ ಜಮ್ಮು ಬರ್ತದೆ. ಸೊ ಇದ್ರ ಮಧ್ಯಭಾಗದಲ್ಲಿ ನಮ್ಗೆ ಇಲ್ಲೇ ಇರೋದು, ಇಲ್ಲಿ ಜಾಸ್ಕರ್ ಶ್ರೇಣಿಗಳು ಬರ್ತದೆ ನಮಗೆ. ಆಮೇಲೆ ಮೌಂಟ್ ಯಾವುದು ಕಾರಾಕೋರಂ ಶ್ರೇಣಿಗಳು ಕೂಡ ಇಲ್ಲೇ ಬರ್ತಾವೆ ನಮಗೆ. ಜಾಸ್ಕರ್, ಲಡಾಖ್ ಶ್ರೇಣಿಗಳು ಕೂಡ ಇಲ್ಲೇ ಬರ್ತವೆ. ಈ ಭಾಗದಲ್ಲಿ ಹಿಮಾಲಯಕ್ಕೆ ಬಂದರೆ ನಮಗೆ ಸಿವಾಲಿಕ್ಸ್ ರೇಂಜಲ್ಲಿ ಬಂದರೆ ಮಹಾಭಾರತ್ ಲೇನ್ ಕೂಡ ನಮಗಿಲ್ಲಿ ಬರ್ತದೆ. ನಂಗಾ ಪ್ರಭಾತ್ ಕೂಡ ಈ ಭಾಗದ ಎಂಡ್ವರೆಗೂ ಕೂಡ ನಮಗದು ಸಿಗ್ತಕ್ಕಂಥದ್ದಿದೆ. ಸೊ ಅದರಲ್ಲಿ ಇದಿಷ್ಟು ಹೇಳ್ತೀವಿ ನಾವು. ಹಂಗಾರೆ ಇಲ್ಲಿ ಬರೋದು ಯಾವುದು ಆನ್ಸರ್ ಪಾಮಿರ್ನಾಕ್ ಅಂತ ಕರಿತೀವಿ. ಏನು ಪಾಮಿರ್ನಾಕ್ ಗ್ರಂಥಿ ಅಂದರೆ ಏನು? ಸೈನ್ಸಲ್ಲಿ ಗ್ರಂಥಿ ಅಂದರೆ ಬೇರೆ, ಅದು ಹಾರ್ಮೋನನ್ನು ಸ್ರವಿಸುತ್ತವೆ ಅಂತ ಸೈನ್ಸಲ್ಲಿ ಹೇಳ್ತೀವಿ. ಬಟ್ ಇಲ್ಲಿ ಗ್ರಂಥಿ ಅಂದ್ರೇನು? 2 ರಿಂದ 3 ಪರ್ವತ ಶ್ರೇಣಿಗಳು ಸಂಧಿಸುವ ಜಾಗವನ್ನು ಏನಂತ ಕರಿತೀವಿ? ನಾಕ್ಸ್ ಅಂತ ಕರಿತೀವಿ. 2 ರಿಂದ 3 ಪರ್ವತ ಶ್ರೇಣಿಗಳು ಸಂಧಿಸುವ ಜಾಗ, ಅದನ್ನು ಏನು ಕರಿತೀವಿ? ನಾಕ್ ಅಂತ. ಅಲ್ಲಿರೋದು ಪಾಮಿರ್ನಾಕ್, ಹಾಗಾಗಿ ಆ ಹೆಸರಿನಿಂದ ಇದನ್ನು ಕರೀತಾರೆ. ಸೊ ನಿಮಗಿದು ಗೊತ್ತಾಗುತ್ತೆ ನೋಡಿ, ಈ ಭಾಗ ಪಾಮಿರ್ನಾಕ್ ಅಂತ ಕರಿತೀವಿ. ಈ ಕಡೆ ಕುಲ್ಮಾನ್ ಮೌಂಟೈನ್ಸ್ ಬರ್ತದೆ, ಈ ಕಡೆ ಹಿಮಾಲಯನ್ ಮೌಂಟೈನ್ಸ್ ಬರ್ತವೆ, ಈ ಕಡೆ ಹಿಂದೂ ಕುಶ್ ಪರ್ವತ ಶ್ರೇಣಿಗಳು ಬರ್ತವೆ. ಇಲ್ಲಿಂದ ಮುಂದೆ ಹೋದರೆ ಇರೋಲ್ ಪರ್ವತ ಶ್ರೇಣಿಗಳು ಕೂಡ ಜಾಯಿನ್ ಆಗ್ತವೆ. ಸೊ ಹಾಗೆ ನಮ್ಮಲ್ಲಿ ಕಂಡು ಬರ್ತದೆ. ಹಿಮಾಲಯದ ಮೇಲ್ಭಾಗದಲ್ಲಿ ಬರೋದೆ ನಮಗೆ ಕಾರಾಕೋರಂ ಶ್ರೇಣಿಗಳು. ಈಗ ತಾನು ಹೇಳಿದೆ ನಿಮಗೆ ಕಾರಾಕೋರಂ ಶ್ರೇಣಿಗಳು ಬರ್ತವೆ. ಇನ್ನು ಲಡಾಖ್ ಶ್ರೇಣಿಗಳು ಅದ್ರ ಕೆಳಗೆ ಬರ್ತವೆ. ಅದ್ರ ಕೆಳಗಡೆ ಜಾಸ್ಕರ್ ಶ್ರೇಣಿಗಳು ಕೂಡ ಬರ್ತವೆ. ಕಾರಾಕೋರಮ್ಮು ಮೇಲೆ, ಅದ್ರ ಕೆಳಗಡೆ ನಮಗೆ ಲಡಾಖ್ ಬರ್ತದೆ, ಅದಾದಮೇಲೆ ಜಾಸ್ಕರ್ ಶ್ರೇಣಿ ಬರ್ತಾವೆ. ಇವು 3 ಶ್ರೇಣಿಗಳು 1 by 1. ಈ ಕಡೆ ನಾನು ನಿಮ್ಗೆ ಹೇಳಿದೆ ನಂಗಾ ಪ್ರಭಾತಿಂದ ನಮಗಿದು ಸ್ಟಾರ್ಟ್ ಆಗುತ್ತೆ, ಅಪ್ ಟು ಎಂಡ್ವರೆಗೂ ಕೂಡ ನಮಗಿಲ್ಲಿ ಸಿಗ್ತಕ್ಕಂಥದ್ದು. ಇದು ನಮಗೆ ಹಿಮಾಲಯನ್ ರೇಂಜಸ್ಸಲ್ಲಿ. ಹಿಮಾಲಯನ್ ರೇಂಜಸ್ಸಲ್ಲಿ ನಿಮಗೆ 3 ಭಾಗ ಮಾಡ್ತಾರಲ್ವಾ. 6000 ಎಬೋವ್, 6000ಕ್ಕಿಂತ ಎತ್ತರ ಇರುವ ಪರ್ವತ ಶ್ರೇಣಿಗಳು ಹಿಮಾದ್ರಿ ಅಂತ ಕರಿತೀವಿ. ಆಮೇಲೆ 4 ರಿಂದ 6000 ಒಳಗಿಂದು ನಮಗೆ ಹಿಮಾಚಲ್ ಅಂತ ಕರಿತೀವಿ. ಇನ್ನು 1500ದಿಂದ 4000 ರೇಂಜಲ್ಲಿ ಸಿವಾಲಿಕ್ಸ್ ಅಂತ ಕರಿತೀವಿ. ಮಧ್ಯದಲ್ಲಿ ಇದರ ಮಧ್ಯದಲ್ಲಿ ಬರೋ ಡೂನ್ಸ್ಗಳ ಬಗ್ಗೆ ಕೂಡ ಮಾತಾಡ್ತಿರ್ತೀವಿ. ಅದರಲ್ಲಿ ಡೆಹ್ರಾಡೂನ್ ಬಗ್ಗೆ ಕೂಡ ಮಾತಾಡ್ತೀವಿ. ಉತ್ತರಾಖಂಡ್ ರಾಜಧಾನಿ, ಭಾಳ ಸುಂದರವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಮಗದು ಜಿಲೆಪ್ ಲಾ ಅಂತ ಕರಿತೀವಿ. ಅವುಗಳು ಕೂಡ ಇಲ್ಲಿ ಕಣಿವೆ ಶ್ರೇಣಿಗಳು ಬರ್ತಕ್ಕಂಥದ್ದು. ಕ್ವೆಟ್ಟಾ ಕೂಡ ಮಾತಾಡ್ತೀವಿ, ಪಾಕಿಸ್ತಾನ ಭಾಗ, ಅದು ಕೂಡ ಹೇಳ್ತೀವಿ. ಸೊ ಹಂಗಾಗಿ ಇಲ್ಲಿ ನಂಗಾ ಪ್ರಭಾತ್ ಬರ್ತದೆ, ಇಲ್ಲಿ ಪಾಮಿರ್ನಾಕ್ ಬರುತ್ತೆ. ಇಲ್ಲಿಂದ ಮುಂದೆ ಬಂದರೆ ನಿಮ್ಗೆ ನಾನು ಹೇಳಿದೆ ಕಾಂಚನಜುಂಗ ಈ ಭಾಗದಲ್ಲಿ ಬರುತ್ತೆ. ಮೌಂಟ್ ಎವರೆಸ್ಟ್ ಕೂಡ ಇಲ್ಲಿ ಬರುತ್ತೆ. ಕಾಂಚನಜುಂಗ ಇಲ್ಲೇ ಇದೆ. ಇಲ್ಲಿ ನಮಗೆ ಡಾಪ್ಲಾ ಹಿಲ್ಸು, ಈ ಕಡೆ ನಮಗೆ ಪಟ್ಟಾಯಿ ಹಿಲ್ಸ್ಗಳು, ನಾಗಾ ಹಿಲ್ಸ್ಗಳು, ಮಣಿ ಹಿಲ್ಸ್ಗಳು, ಅದರ ಮಣಿಪುರ್ ಮಿಜೋರಾಮ್ಗಳಲ್ಲಿ. ಇಲ್ಲಿ 3 ಮೇಘಾಲಯದಲ್ಲಿ ವೆರಿ ಇಂಪಾರ್ಟೆಂಟ್. ಇದು ಗ್ಯಾರೋ ಕಾಸಿ ಜಯಂತಿಯ ಅಂತ ಕರಿತೀವಿ. ಈ ಗ್ಯಾರೋ ಕಾಸಿ ಜಯಂತಿಯ ಇರೋದ್ರಿಂದ ನಾರ್ತ್ ವೆಸ್ಟ್ ಮಾನ್ಸೂನ್ಸ್ಗಳಲ್ಲಿ ತಾಕೋದ್ರಿಂದನೇ ಹೈಯೆಸ್ಟ್ ಮಳೆ ಆಗ್ತಕ್ಕಂಥದ್ದು ಇಲ್ಲಿ. ಅದು ಕೂಡ ನಮಗೆ ವೆರಿ ಇಂಪಾರ್ಟೆಂಟಾಗಿ ಸಿಗುತ್ತೆ. ಹಾಗಾಗಿ ಹಿಮಾಲಯನ್ ರೇಂಜಸ್ಗೆ ಬಂದಾಗ ಭಾಳ ಅದ್ಭುತವಾದಂಥ ಪಾಠಗಳ ಸರಣಿ ಒಂದನ್ನು ನಮಗೆ ಮಾಡಿದ್ದೀನಿ. ಸೊ ಅಲ್ಲಿ ನೋಡ್ಕೊಳ್ಳಿ, ಭಾಳ ವಿವರವಾಗಿ ಹೇಳಿದ್ದೀನಿ. ಇಲ್ಲಿ ಮಾತ್ರ ಪಾಮಿರ್ನಾಕ್ಸ್. ನಾಕ್ಸ್ ಅಂದರೆ ಏನು, ಯಾವ್ಯಾವ ಶ್ರೇಣಿಗಳಲ್ಲಿ ಕೂಡ್ತವೆ, ಅದು ನಿಮಗೆ ಕುಲ್ಮಾವನ್ ಬೆಟ್ಟಗಳು, ಹಿಂದೂ ಕುಶ್ ಮೌಂಟೈನ್, ಹಿಮಾಲಯನ್ಸಲ್ಲಿ ಕಾರಾಕೋರಂ ರೇಂಜಸ್.
ಈಗ K2 ಅಂತ ಕರೀತಾರಲ್ಲ, ಏನು K2 ಅಂದರೆ, ಕೆ ಅಂದರೆ ಕಾರಾಕೋರಂ ಅಂತ, ಅದರಲ್ಲಿ ಎರಡನೇ ಪಾಯಿಂಟ್ ಇದೆಯಲ್ಲ K2, ಇದು ಭಾರತದ ಎತ್ತರವಾದ ಶಿಖರ ಅಂತ ಇಲ್ಲಿ ನಾವು ಗುರುತಿಸ್ತೀವಿ. 8611 ಅಂತಾರೆ, 8600 ನೆನ್ಪಿಟ್ಕೊಳ್ಳಿ. ಅಷ್ಟು ಎತ್ತರದ ಪರ್ವತದ ಶ್ರೇಣಿಗಳು, ಇದು ಭಾರತದ ಎತ್ತರವಾದ ಶಿಖರ ಅಂತ ಕರಿತೀವಿ. ಬಟ್ ಈಗ K2 ಎಲ್ಲಿದೆ ಅಂದರೆ ಅದು ಇನ್ ಕಂಟ್ರೋಲ್ ಆಫ್ POKನಲ್ಲಿ ಬರ್ತದೆ. ನಮಗೆ K2 ಭಾರತಕ್ಕೆ, ಅದು ಕಾಶ್ಮೀರಕ್ಕೆ ಸಿಕ್ಕೋದಿಲ್ಲ, POK ಲೈನಲ್ಲಿ ಅದು ನಮಗೆ ಸಿಗ್ತಕ್ಕಂಥದ್ದು. ಸೊ ಇದಿಷ್ಟು ನಮಗೆ ಹಿಮಾಲಯನ ಒಂದು ಹೈಲೈಟ್ಸ್ಗಳನ್ನ ನೀವು ತಿಳ್ಕೊಂಡಂಗೆ ಆಯಿತು. ನೆಕ್ಸ್ಟ್ ಬರೋಣ. ಜಿಯೋಗ್ರಫಿನಲ್ಲಿ ಇನ್ನೊಂದು ಸೂಪರ್ ಕ್ವಶನ್ಸ್ ಇದೆ. 245. ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿ ಡ್ಯಾಶ್ ಇದೆ ಅಂತ ಕೇಳಿದ್ದಾರೆ. ಭಾರತದ ಪಶ್ಚಿಮ ಕರಾವಳಿ, ಇದು ಈಸ್ಟು, ಇದು ವೆಸ್ಟು. ಏನು ಕೇಳಿದ್ದಾರೆ? ಅರಬ್ಬಿ ಸಮುದ್ರ, ಅಟ್ಲಾಂಟಿಕ್ ಸಾಗರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಬಹಳ ಈಸಿಯಸ್ಟ್ ಪ್ರಶ್ನೆ. ನಿಮಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಈಸ್ಟಲ್ಲಿ ಏನಿದೆ ಬಂಗಾಳ ಕೊಲ್ಲಿ ಇದೆ, ಈ ಕಡೆ ಬಂದರೆ ನಿಮಗೆ ಅರಬ್ಬಿ ಸಮುದ್ರ ಇದೆ. ನಮಗೇನು ಕೇಳಿರೋದು ಪಶ್ಚಿಮ ಕರಾವಳಿಯಲ್ಲಿ ಅಟ್ಲಾಂಟಿಕ್ ಸಾಗರ ಇದು ಏಷ್ಯಾ ಖಂಡಕ್ಕೆ ಬರೋದಿಲ್ಲ, ನಮಗೆ ಯುರೋಪ್ ಖಂಡದ ಭಾಗಕ್ಕೆ ಸಿಗ್ತದೆ. ಹಾಗಾಗಿ ಇಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಏನಿದೆ ಅಂದಾಗ ಆಬ್ವಿಯಸ್ಲಿ ನಿಮ್ಮ ಆನ್ಸರ್ಸ್ ಆಗಿರ್ತದೆ ಅರಬ್ಬಿ ಸಮುದ್ರ, ಅರೇಬಿಯನ್ ಸಿ ನಮಗಿಲ್ಲಿ ಸಿಗತ್ತೆ. ಯಾಕೆ ಅಂತಂದರೆ ಪೂರ್ತಿ ನಮ್ಮ ಕರಾವಳಿಯಲ್ಲಿ ಹೇಳಿದೆ ನಿಮಗೆ ಇನ್ಕ್ಲೂಡಿಂಗ್ ಎಲ್ಲ ಸೇರಿದೆ 7561, 7500 ಅಪ್ರಾಕ್ಸಿಮೇಟ್ ಕಿಲೋಮೀಟರ್ಸ್ ಕೂಡ ನಾವು ಮಾತಾಡ್ತೀವಿ. 0.5 ಅಂತಲೂ ಹೇಳ್ತೀವಿ. ಬಟ್ ಅದನ್ನೆಲ್ಲ ಬಿಟ್ಟರೆ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಬಿಟ್ಟರೆ 6100 ಕಿಲೋಮೀಟರ್ಸ್ ಬಗ್ಗೆ ಕೂಡ ಮಾತಾಡ್ತೀವಿ, ಇನ್ಕ್ಲೂಡಿಂಗು ಎಕ್ಸ್ಕ್ಲೂಡಿಂಗ್ ಬಗ್ಗೆ ಮಾತಾಡುವಾಗ. ಹಾಗಾಗಿ ನಮಗೆ ಅಟ್ಲಾಂಟಿಕ್ ಸಮುದ್ರ ಇಲ್ಲೊಂದು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದು ಅರಬ್ಬಿ ಸಮುದ್ರ, ಇಲ್ಲಿ ಬೇ ಆಫ್ ಬೆಂಗಾಲ್, ಕೆಳಗಡೆ ಬರೋದು ನಮಗೆ ಹಿಂದೂ ಮಹಾಸಾಗರ, ಈ ಕಡೆ ಪಾಕ್ ಸ್ಟ್ರೇಟ್ ಅಂತ ಕರಿತೀವಿ. ಓಕೆ ನೋಡಿ, ಪಾಕಿಸ್ತಾನ ಇರೋದಲ್ಲಿ ಇಲ್ಯಾಕೆ ಪಾಕ್ಸ್ ಅಂತಾರೆ ಅಂತ ನೆನ್ಪಿಟ್ಕೊಳ್ಳಿ. ನಮ್ಮಲ್ಲಿ ಮದ್ರಾಸನ್ನು ನೋಡ್ಕೊಳ್ತಾ ಇದ್ದಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವನ ಹೆಸರೇ ಜೇಮ್ಸ್ ಪಾಕ್ ಅಂತ. ಇಲ್ಲಿ ಸುಮಾರು 117 ವೆರೈಟಿ ಪರ್ಲ್ಸ್ಗಳು ನಮಗಿಲ್ಲಿ ಸಿಗ್ತವೆ. ಹಾಗಾಗಿ ದಕ್ಷಿಣ ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ಕರಾವಳಿ ಅಂತ ಕರೆಯೋದೇ ಕೋರಮಂಡಲ ಕರಾವಳಿಗೆ. ಓಕೆ, ಕೋರಮಂಡಲ ಕರಾವಳಿಯನ್ನು ಅತ್ಯಂತ ಶ್ರೀಮಂತ ಕರಾವಳಿ ಅಂತ ಕರೀತಾರೆ. ಅಷ್ಟು ವೆರೈಟಿ ಆಗಿರ್ತಕ್ಕಂಥ ಪಲ್ಸ್ಗಳು ಸಿಗ್ತವೆ. ಇವುಗಳ ಸಂರಕ್ಷಣೆ ಮಾಡಿದವನೇ ಮದ್ರಾಸ್ ಅಧಿಕಾರಿಯಾಗಿದ್ದವನು ಜೇಮ್ಸ್ ಪಾಕ್ ಅಂತ. ಹಾಗಾಗಿ ಅವನ ಸವಿ ನೆನಪಿಗಾಗಿ ಇದನ್ನು ಪಾಕ್ ಸ್ಟ್ರೇಟ್ ಅಂತ ಹೆಸರಿಟ್ಟರು. ಅದ್ರ ಕೆಳಗಡೆ ನಿಮಗೆ ಮನ್ನಾರ್ ಕೂಡ ಬರ್ತದೆ ನಿಮಗೆ. ಹಾಗಾಗಿ ಮನ್ನಾರ್ ಕೊಲ್ಲಿ ಅದರೂ ಕೂಡ ನಿಮ್ಗೆ ಇದನ್ನು ನೋಡ್ತೀವಿ. ಖಾರಿ ಕೊಲ್ಲಿಗಳ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ನಮಗೆ. ಇಲ್ಲೂ ಕೂಡ ಬರುತ್ತೆ. ಇಲ್ಲಿ ನಿಮಗೆ ಅತ್ಯಂತ ದಕ್ಷಿಣದಲ್ಲಿ ನಮಗೆ ಹರಿಯುವ ನದಿ ಯಾವುದು ಅಂತ ಕೇಳಿದ್ರೆ, ಉತ್ತರದಲ್ಲಿ ಅತ್ಯಂತ ಉತ್ತರದಲ್ಲಿ ಹರಿಯುವ ನದಿ ನಮಗೆ ಸಿಂಧು ನದಿ. ಆದರೆ ಅತ್ಯಂತ ದಕ್ಷಿಣದಲ್ಲಿ ಹರಿಯುವ ನದಿ ಯಾವುದು ಅಂತ ಕೇಳಿದರೆ ಅದು ವೈಗೈ ನದಿ. ಅದೆಲ್ಲಿ ಸೇರುತ್ತೆ? ಮನ್ನಾರ್ ಕೊಲ್ಲಿಗೆ ಹೋಗಿ, ಖಾರಿಗೆ ಹೋಗಿ ಸೇರುತ್ತೆ, ಮನ್ನಾರ್ ಖಾರಿಗೆ. ಓಕೆ, ಇದೆಲ್ಲ ಇಂಪಾರ್ಟೆಂಟಾಗಿ ತಿಳಿಬೇಕು. ಅದ್ರ ಮಧ್ಯೆ ನಮಗೆ ಈ ಪಾಕ್ ಸ್ಟ್ರೇಟ್ಗೂ ಮನ್ನಾರ್ ಖಾರಿಗೂ ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ನಮಗೆ ಆವಾಗ ಆ್ಯಡಮ್ಸ್ ಅಂತ ಕರಿತಾ ಇದ್ವಿ. ಬಟ್ ಅದಾದ ಮೇಲೆ ನಮಗೆ ಅದನ್ನು ಕರಿತಕ್ಕಂಥದ್ದು ಶ್ರೀರಾಮನ ನಡೆದುಕೊಂಡು ಹೋಗಿರ್ತಕ್ಕಂಥ ಜಾಗ, ಲಂಕೆಗೆ ಹೋದಂಥ ಜಾಗ ಅಂತ ಪಾವಿತ್ರತೆಯ ಹೆಸರಿನಿಂದ ಅದನ್ನು ಕರಿತಾ ಬಂದ್ವಿ. ಬಟ್ ಅದ್ರ ವಿವಾದನೂ ನೀವು ಇತ್ತೀಚೆಗೆ ನೋಡಿದಿರಿ, 2004 ಆಗಿರ್ತಕ್ಕಂಥ ವಿವಾದ. ಸೊ ಅದೆಲ್ಲ ನಿಮ್ಮ ಶ್ರೀರಾಮ ಸೇತು ಬಗ್ಗೆ ಮಾತಾಡುವಾಗ ಇದೆಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ಇದಿಷ್ಟು ಕೂಡ ನಿಮಗೆ ಸಿಗಬೇಕು. ಅರಬ್ಬಿ ಸಮುದ್ರ ಇದು ಸಿಗತ್ತೆ. ಇನ್ನು ಸಾಗರಗಳ ವಿಚಾರಕ್ಕೆ ಬಂತಂತಂದರೆ ಅತ್ಯಂತ ದೊಡ್ಡ ಸಾಗರ ಅಂತ ಕರೆದ್ರೆ ಅದು ಪೆಸಿಫಿಕ್ ಮಹಾಸಾಗರವನ್ನು ಅತ್ಯಂತ ದೊಡ್ಡ ಸಾಗರ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದರೆ ಅದು ನಾರ್ತ್ ಅಮೇರಿಕಾವನ್ನು ಕವರ್ ಮಾಡುತ್ತೆ, ಸೌತ್ ಅಮೇರಿಕಾವನ್ನು ಕವರ್ ಮಾಡುತ್ತೆ, ಏಷ್ಯಾವನ್ನು ಕವರ್ ಮಾಡುತ್ತೆ, ಆಸ್ಟ್ರೇಲಿಯಾವನ್ನು ಕವರ್ ಮಾಡುತ್ತೆ, ಅಂಟಾರ್ಟಿಕಾವನ್ನು. ಭೂಮಿಯ ಮೇಲಿನ ಒಟ್ಟು 5 ಖಂಡಗಳನ್ನು ಕವರ್ ಮಾಡುತ್ತೆ ಪೆಸಿಫಿಕ್ ಮಹಾಸಾಗರ. ಹಾಗಾಗಿ ಅತ್ಯಂತ ದೊಡ್ಡ ಸಾಗರ ಅಂತ ಕರಿತೀವಿ. ಅದಾದಮೇಲೆ 2ನೇ ರ್ಯಾಂಕಲ್ಲಿ ಬರ್ತಕ್ಕಂಥದ್ದು ಈ ಎಸ್ ಶೇಪಲ್ಲಿ ಇರ್ತಕ್ಕಂಥ ಸಾಗರ. ಇದನ್ನು ನಾವು ಅಟ್ಲಾಂಟಿಕ್ ಸಾಗರ ಅಂತ ಕರಿತೀವಿ. ಅಟ್ಲಾಂಟಿಕ್ ಸಾಗರ ನೆನಪಿರಲಿ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕಾ, ಯುರೋಪ್ ಈ 4 ಖಂಡಗಳನ್ನು ಜಾಯಿಂಟ್ ಮಾಡೋದೇ ಈ ಅಟ್ಲಾಂಟಿಕ್ ಮಹಾಸಾಗರ. ಮತ್ತು ಇದನ್ನು ಬ್ಯುಸಿಯೆಸ್ಟ್ ಸಾಗರ, ಹೆವಿ ಬ್ಯುಸಿಯೆಸ್ಟ್ ಸಿ
ಅಲ್ಲ, ಓಷಿಯನ್ ಅಂತಂದರೆ ಅದು ಅಟ್ಲಾಂಟಿಕ್ ಓಷಿಯನ್ ಅಂತ ಕೂಡ ಕರಿತೀವಿ. ಈ ಅಟ್ಲಾಂಟಿಕ್ ಓಷಿಯನ್ಗೂ ಪೆಸಿಫಿಕ್ ಮಹಾಸಾಗರಕ್ಕೂ ಇಲ್ಲಿ ಸೇರಿಸುವಂತಹ ಸಂಧಿಯನ್ನು ಪನಾಮ ಕಾಲುವೆ ಅಂತಲೂ ಕೂಡ ಕರಿತೀವಿ. ಪನಾಮ ಕ್ಯಾನಲ್ಸ್ ಕೂಡ ಇಲ್ಲಿ ಬರುತ್ತೆ ನಿಮಗೆ. ಅದಾದಮೇಲೆ ಬರೋದು ಮೂರನೇದಾಗಿ ಇಂಡಿಯನ್ ಓಷನ್. ಇಂಡಿಯನ್ ಓಷಿಯನ್ ನದಿ ಏನು ಮಾಡುತ್ತೆ, ಈ ಕಡೆ ಆಫ್ರಿಕಾವನ್ನು, ಏಷ್ಯಾವನ್ನು, ಆಸ್ಟ್ರೇಲಿಯಾವನ್ನು ಮೂರು ಒಂದು ಖಂಡಗಳನ್ನು ಸೇರಿಸ್ತಕ್ಕಂಥದ್ದು ಈ ಇಂಡಿಯನ್ ಓಷಿಯನ್. ಹಾಗಾಗಿ ಹಿಂದೂ ಮಹಾಸಾಗರ ಮೂರನೇದು. ಅತಿ ಚಿಕ್ಕ ಸಾಗರ ಅಂತಂತಂದರೆ ಅದು ಅಟ್ಲಾಂಟಿಕ್ ಸಾಗರ, ಅಲ್ಲ ಆರ್ಕಟಿಕ್ ಸಾಗರ. ಯಾಕೆ ಅಂತಂದರೆ ಈ ಕಡೆ ನಾರ್ತ್ ಅಮೇರಿಕಾ, ಯುರೋಪು, ಏಷ್ಯಾ ಈ ಮೂರು ಖಂಡಗಳನ್ನು ಸೇರಿಸುವಂಥ ಅತ್ಯಂತ ಚಿಕ್ಕ ಸಾಗರ ಅಂತಂದರೆ ಆರ್ಕಟಿಕ್. ಅತ್ಯಂತ ದೊಡ್ಡ ಪೆಸಿಫಿಕ್. ಎರಡನೇ ಬ್ಯುಸಿಯೆಸ್ಟ್ ಅಂತಂದರೆ ಹೈಯೆಸ್ಟ್ ಬ್ಯುಸಿಯೆಸ್ಟ್ ಅಂತಂದರೆ ಅದು ಅಟ್ಲಾಂಟಿಕ್. ನೆನಪಿರಲಿ, ಇಲ್ಲಿ ನಮಗೆ ಕೆಂಪು ಸಮುದ್ರ ಬರ್ತದೆ, ಇಲ್ಲಿ ನಮಗೆ ಮೆಡಿಟ್ರೇನಿಯನ್ ಸಿ ಬರ್ತದೆ. ಈ ಮೆಡಿಟ್ರೇನಿಯನ್ ಸಿಯನ್ನು ಕೆಂಪು ಸಮುದ್ರವನ್ನು ಸೇರಿಸ್ತಕ್ಕಂಥದ್ದು ಸೂಯೆಜ್ ಕ್ಯಾನಲ್ಸ್. ಓಕೆ, ಮತ್ತು ಏಷ್ಯಾ ಖಂಡಕ್ಕೂ ಹಾಗೆಯೇ ಈ ನಾರ್ತ್ ಅಮೇರಿಕಾ ಖಂಡಕ್ಕೂ ಕೂಡ ಇಲ್ಲೊಂದು ಜಲಸಂಧಿ ಸೇರಿಸ್ತದೆ. ಅದನ್ನು ಬೆರ್ರಿಂಗ್ ಜಲಸಂಧಿ ಅಂತಲೂ ಕೂಡ ಕರಿತೀವಿ. ಇವೆಲ್ಲ ಭಾರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ಸ್ಗಳು ನಿಮಗೆ ಜಿಯೋಗ್ರಫಿಯಲ್ಲಿ ಬರ್ತಿರ್ತವೆ. ಇದನ್ನು ಭಾಳ ನೀಟಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋಣ. 246ನೇ ಪ್ರಶ್ನೆ ಭಾಳ ಸೂಪರಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಣು ಖನಿಜ ಅಂತ ಕರೆಸ್ಕೊಳ್ಳುತ್ತೆ? ಆಬ್ರಕ, ಹೆಮಟೈಟು, ಮ್ಯಾಗ್ನಾಟೈಟು, ಯುರೇನಿಯಮ್ ಅಂತಿದೆ. ಹೆಮಟೈಟು, ಮ್ಯಾಗ್ನಾಟೈಟು ಇದು ಕಬ್ಬಿಣ, ಅದಿರಿನ ವಿಧಗಳಾಯಿತು. ಆಬ್ರಕ ಇದರಿಂದ ತಯಾರಿಸ್ತೀವಿ ನಾವು ಏನನ್ನ, ಅಲ್ಯೂಮಿನಿಯಂ, 20th ಸೆಂಚುರಿಯ ಅದ್ಭುತ ಲೋಹ ಅಂತ ಕೂಡ ಕರಿತೀವಿ ಆಬ್ರಕಕ್ಕೆ. ಇನ್ನು ಯುರೇನಿಯಂ ನಿಮಗೆ ಗೊತ್ತಿದೆ, ಇದು ನಮ್ಮಲ್ಲಿ ಸಿಗ್ತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಅಣು ಖನಿಜ. ಯಾಕೆ ಅಂತಂದರೆ ಈ ಯುರೇನಿಯಮ್ಮಿಂದ ನಾವು ತಯಾರಿಸ್ತಕ್ಕಂಥದ್ದೇ ನಮ್ಮಲ್ಲಿ ಅಟೋಮಿಕ್ ಪವರ್ ಅಂತ ಏನು ಕರಿತೀವಲ್ವಾ, ಅಣು ವಿದ್ಯುತ್. ಓಕೆ, ನೀವು ಈ ಥರ ಇದನ್ನು ಕ್ಲಾರಿಫೈ ಮಾಡ್ಕೋಬೇಕು. ಅಣು ವಿದ್ಯುತ್ತನ್ನು ತಯಾರಿಸ್ಲಿಕ್ಕೆ ನಮಗೆ ಬೇಕಾಗಿರೋದೆ ಯುರೇನಿಯಂ, ಥೋರಿಯಂ, ಪ್ಲುಟೋನಿಯಂ ಈ ಥರದ ಒಂದು ತಟಸ್ಥ ವಿಚಾರಗಳು ನಮಗೆ ಸಿಕ್ಕಾಗ ಅಂಥ ಕಚ್ಚಾ ವಸ್ತುಗಳಿಂದ ನಾವು ತಯಾರು ಮಾಡೋದೇ ಯಾವುದನ್ನು, ಅಣು ರಿಯಾಕ್ಟರ್ಸ್. ಅಂದರೆ ನಮ್ಮಲ್ಲಿ ಅಣು ವಿದ್ಯುತ್ ಸ್ಥಾವರಗಳನ್ನು ಮಾಡ್ತೀವಿ. ಅಣು ವಿದ್ಯುತ್ ಸ್ಥಾವರಗಳಲ್ಲೂ ನಿಮಗೆ ಗೊತ್ತಿದೆ, ಮಹಾರಾಷ್ಟ್ರದ ತಾರಾಪುರ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತಾ ಬಂದು ರಾಜಸ್ಥಾನದಲ್ಲಿ ರಾಣಾ ಪ್ರತಾಪ್ ಸಾಗರ ಅಂತೀವಿ. ಉತ್ತರ ಪ್ರದೇಶಕ್ಕೆ ಹೋದರೆ ನರೋರಾಕ್ಕೆ ಬರ್ತೀವಿ. ಇವು ಮೂರು ಕೂಡ ನಮಗೆ ತಾರಾಪುರ, ರಾಣಾ ಪ್ರತಾಪ್ ಸಾಗರ, ಅದಾದಮೇಲೆ ಹೋದರೆ ನಮಗೆ ನರೋರಾ, ಅವು ಮೂರು ಕೂಡ ಸಿಗ್ತವೆ. ಇನ್ನು ನಿಮಗೆ ಸೌತಿಗೆ ಬಂದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೈಗಾ ಹೇಳ್ತೀವಿ. ಇನ್ನು ಈ ಕಡೆ ನಮಗೆ ಕೂಡಂಕುಳಮ್ಮ ಅದರ ಕೆಳಗಡೆ ಬರ್ತದೆ. ಇನ್ನಿಲ್ಲಿ ನಮಗೆ ಬಹಳ ಇಂಪಾರ್ಟೆಂಟಾಗಿ ಕಲ್ಪಕಂ ಕೂಡ ನಮಗದು ಸಿಗ್ತದೆ. ಸೊ ಹಾಗಾಗಿ ಇವು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಆಂಧ್ರ ಪ್ರದೇಶದಲ್ಲಿ ಯಾವುದಿದೆ ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಈ ಅಣು ರಿಯಾಕ್ಟರ್ ಹೈಯೆಸ್ಟ್ ಉತ್ಪಾದನೆ ಮಾಡೋದು ಯಾವುದು? ಕೂಡಂಕುಳಂ ನಮ್ಮಲ್ಲಿ ಹೈಯೆಸ್ಟು ಒಂದು ಅಟೋಮಿಕ್ ಪವರ್ನ ತಯಾರು ಮಾಡ್ತಕ್ಕಂತಹ ಕೇಂದ್ರ ಅದು ಕೂಡ. ಓಕೆ, ಇನ್ನು ಕೈಗಾ ಅಣು ಸ್ಥಾವರ ಸ್ಥಾಪನೆ ಆದಾಗ ಅಣು ವಿಕಿರಣಗಳಿಂದ ನಮ್ಮನ್ನು ರಕ್ಷಣೆ ಮಾಡಿ ಅಂಥೇಳಿ ಪರಿಸರ ಹೋರಾಟವನ್ನು ಮಾಡಿದವರು ಶಿವರಾಮ್ ಕಾರಂತರವ್ರ ಬಗ್ಗೆನೂ ಕೂಡ ನೀವಿಲ್ಲಿ ಹೋರಾಟಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇವೆಲ್ಲ ನಿಮ್ಮ ಮುಂದಿನ ಪರೀಕ್ಷೆಗಳಲ್ಲಿ ಬರ್ತವೆ. ವೆರಿ ಇಂಟ್ರೆಸ್ಟಿಂಗ್. ಮರ್ಮ ಗೋವಾ ಬಂದರು ಯಾವ ರಾಜ್ಯದಲ್ಲಿದೆ? ಹೆಸರೇ ಹೇಳುತ್ತೆ ನಿಮಗೆ ಯಾವ ರಾಜ್ಯದಲ್ಲಿದೆ ಅಂದ ತಕ್ಷಣ. ಓಕೆ, ಯಾಕೆ ಅಂತಂದರೆ ವೆಸ್ಟಲ್ಲಿ ಬಂದರುಗಳಿದ್ದಾವೆ, ಈಸ್ಟಲ್ಲೂ ಬಂದರುಗಳಿದ್ದಾವೆ. ಅದರಲ್ಲಿ ಗೋವಾ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಕೊಟ್ಟಿದ್ದಾರೆ. ಓಕೆ, ಸೊ ಈ ಭಾಗದಲ್ಲಿ ನಿಮಗೆ ಗುಜರಾತ್ ಬರ್ತದೆ. ಸೊ ಅದ್ರ ಕೆಳಗಡೆ ನಿಮಗೆ ಮಹಾರಾಷ್ಟ್ರ, ಅದಾದಮೇಲೆ ಕರ್ನಾಟಕ ಬರ್ತದೆ. ಇನ್ನು ಇದ್ರ ಮಧ್ಯದಲ್ಲಿ ಬರೋದೆ ನಮಗೆ ಗೋವಾ. ಓಕೆ, ಗೋವಾದಲ್ಲಿ ಬರೋದೆ ಈ ಮರ್ಮ ಗೋವಾ. ಈ ಆನ್ಸರ್ ನಿಮಗೆ ಕರೆಕ್ಟಾಗಿ ಸಿಗ್ತದೆ. ಮರ್ಮ ಗೋವಾ ಎಲ್ಲಿ ಬರುತ್ತೆ ಅಂತಂದರೆ ಗೋವಾದಲ್ಲಿ ಬರ್ತದೆ. ಇನ್ನು ಸ್ನೇಹಿತರೆ, ನಿಮಗೆ ಭಾಳ ಇಂಪಾರ್ಟೆಂಟಾಗಿ ತಿಳ್ಕೋಬೇಕಾದ ವಿಚಾರ ಏನು ಅಂತಂದರೆ, ನಮಗೆ ಪಶ್ಚಿಮದ ಬಂದರುಗಳು, ವೆಸ್ಟ್ ಬಂದರುಗಳು, ಈಸ್ಟ್ ಬಂದರುಗಳ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ವೆಸ್ಟ್ ಬಂದರುಗಳಲ್ಲಿ ಖಾಂಡ್ಲಾ ಬಂದರು ಇದೆಯಲ್ಲ, ಇದು ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಸ್ವತಂತ್ರ ಬಂದ ನಂತರ ಮೇಲೆ ಭಾಳ ಅಭಿವೃದ್ಧಿಪಡಿಸಿದಂಥ ಒಂದು ಬಂದರುಗಳಲ್ಲಿ ಖಾಂಡ್ಲಾ ಬಂದರು ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು. ಅದಾದ್ರ ಮೇಲೆ ನಮಗೆ ಈ ಖಾಂಡ್ಲಾ ಬಂದರಾದಮೇಲೆ ಮುಂಬೈ ನಮ್ಮಲ್ಲಿ ಫೇಮಸ್ ಆಗಿರ್ತಕ್ಕಂಥ ಇನ್ನೊಂದು ಬಂದರು ಇದು. ಬಟ್ ಮುಂಬೈ ಬಂದರು ಭಾರತದ ಹೆಬ್ಬಾಗಿಲು ಅಂತ ಕೂಡ ಕರಿತೀವಿ. ಭಾರತದ
ಹೆಬ್ಬಾಗಿಲು ಅಂತ ಕರೆಯೋದು ಇದೇ ಮುಂಬೈ ಪೋರ್ಟಿಗೆ ನಾವು ಅದನ್ನು ಕರಿತೀವಿ. ಬಟ್ ಇದು ಹೆವಿ ಬ್ಯುಸಿಯೆಸ್ಟ್ ಆಗ್ತಾ ಇದ್ದಿದ್ದರಿಂದಾಗಿ ಇದರ ಪಕ್ಕಕ್ಕೆ JNPT ಅಂತ ಕರಿತೀವಿ. ನವಶೇವಾದಲ್ಲಿ ನಾವು ಹೊಸ ಟರ್ಮಿನಲ್ ಒಂದನ್ನು ಮಾಡಿದ್ವಿ. ಆಳಸಾಗರಕ್ಕೆ ಭಾಳಷ್ಟು ಹೆವಿಯೆಸ್ಟ್ ಆದಾಗ ಅದಂಥ ಒಂದು ಟರ್ಮಿನಲ್ ಪೋರ್ಟ್ಗಳ ಮುಖಾಂತರ ಬೇಗ ಹಡಗುಗಳ ಒಂದು ದಾಸ್ತಾನು ಮತ್ತು ಅದರ ಸಾಮಾನುಗಳನ್ನು ಮತ್ತು ಬೇಗ ಈ ಮುಂಬೈಗೆ ಬ್ಯುಸಿಯೆಸ್ಟ್ ಆಗೋದನ್ನು ತಪ್ಪಿಸೋಕ್ಕೋಸ್ಕರವಾಗಿ ಇದನ್ನು ಮಾಡಿದ್ರು. ಹಾಗಾಗಿ ಮುಂಬೈ ಬಂದರನ್ನ ಸಬ್ಸ್ಟ್ಯೂಟ್ ಬಂದರು ಯಾವುದು ಅಂದರೆ ಈ JNPT ನವಶೇವಾದ ಬಗ್ಗೆ ಹೇಳ್ತೀವಿ. ಅದಾದಮೇಲೆ ನಮ್ಮ ಕ್ವಶನ್ಸ್ ಇರೋದೆ ಮರ್ಮಗೋವಾ ಬಗ್ಗೆ ಇರಲಿ, ಝರಿಯಾ ಖಾರಿಯಲ್ಲಿ ನಮಗೆ ಸಿಗ್ತಕ್ಕಂಥ ಇಂಪಾರ್ಟೆಂಟ್ ಬಂದರೆ ಮರ್ಮಗೋವಾ ಅಂದರೆ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಕಬ್ಬಿಣದನ್ನು ನಮ್ಮಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಭಾಳ ಮುಖ್ಯವಾಗಿ ಸಿಗ್ತಾಯಿತ್ತು. ಅದಾದಮೇಲೆ ನವಮಂಗಳೂರು, ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಅದು ಬಿಟ್ಟರೆ ನಮಗೆ ಕೊಚ್ಚಿನ್ ಬರುತ್ತೆ. ಇನ್ನು ಕೆಳಗಡೆ ಟುಟುಕಾರಿನ್ ಬರುತ್ತೆ. ಟುಟುಕಾರಿನ್ ನಂತರ ಚೆನ್ನೈ ಪೋರ್ಟ್ ಇದೆ, ಅತ್ಯಂತ ಹಳೆಯ ಬಂದರು ಚೆನ್ನೈಗೆ ಒಂದು ಸಬ್ಸ್ಟ್ಯೂಟ್ ಆಗಿ ಪ್ರೈವೇಟ್ ಬಂದರು ಮಾಡಿದ್ದಾರೆ, ಅದನ್ನು ಎನ್ನೋರ್ ಪೋರ್ಟ್ ಅಂತ ಕೂಡ ಕರಿತೀವಿ. ಅದಾದಮೇಲೆ ವಿಶಾಖಪಟ್ಟಣಂ ಬರುತ್ತೆ, ಭಾರತದ ಅತ್ಯಂತ ನೈಸರ್ಗಿಕ ಭದ್ರತೆಯ ಬಂದರು ಅಂತ ಕರೀತಾರೆ ಇದನ್ನು. ಓಕೆ, ನೈಸರ್ಗಿಕ ಭದ್ರತೆಯ ಬಂದರು ಅಂತ ಕೂಡ ಕರಿತೀವಿ ಯಾವುದನ್ನು, ವಿಶಾಖಪಟ್ಟಣಂ. ಅದಾದಮೇಲೆ ನಮಗೆ ಪಾರಾದೀಪ್ ಬರುತ್ತೆ, ಅಂದರೆ ಈಸ್ಟ್ ಪೋರ್ಟ್ಗಳಲ್ಲಿ ಅತ್ಯಂತ ಹೆಚ್ಚು ಕಬ್ಬಿಣದನ್ನ ಎಕ್ಸ್ಪೋರ್ಟ್ ಮಾಡುವಂಥ ಬಂದಿರು ಪಾರಾದೀಪ್. ಅದಾದಮೇಲೆ ಹಾಲ್ಡಿಯಾ ಆ್ಯಂಡ್ ಕೋಲ್ಕತ್ತಾವನ್ನು ಮಾಡಿದರು. ಬಟ್ ಇಲ್ಲಿ ಹುಗ್ಲಿ ನದಿ ಬಂದು ಸೇರ್ಕೊಳ್ಳೋದ್ರಿಂದಾಗಿ ಹೆಚ್ಚು ಮರಳು ಸಂಗ್ರಹವಾಗೋದ್ರಿಂದಾಗಿ ಇಲ್ಲಿ ಭಾರಿ ಗಾತ್ರದ ಹಡಗುಗಳು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದಕ್ಕೊಂದು ಸಬ್ಸ್ಟ್ಯೂಟ್ ಬಂದರು ಮಾಡಿದ್ರು, ಅದನ್ನೇ ಹಾಲ್ಡಿಯಾ ಪೋರ್ಟ್ ಅಂತ ಕರಿತೀವಿ. ಹಾಗಾಗಿ ಕೋಲ್ಕತ್ತಾಕ್ಕೆ ಸಬ್ಸ್ಟ್ಯೂಟು ಹಾಲ್ಡಿಯಾ, ಮದ್ರಾಸ್ಗೆ ಸಬ್ಸ್ಟ್ಯೂಟು ಎನ್ನೋರು, ಹಾಗೆಯೇ ಮುಂಬೈಗೆ ಸಬ್ಸ್ಟ್ಯೂಟ್ ಆಗಿ ನವಶೇವಾ ಕೂಡ ಮಾಡಿದ್ದಾರೆ. ಇವೆಲ್ಲ ನಮ್ಮಲ್ಲಿರ್ತಕ್ಕಂಥ ಈಸ್ಟ್ ಪೋರ್ಟ್ ಆ್ಯಂಡ್ ವೆಸ್ಟ್ ಪೋರ್ಟ್ಗಳ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ಓಕೆ, ಖುಷಿ ಆಯಿತು ಅನ್ಸುತ್ತೆ, ಒಂದು ಲೈಕ್ ಹಾಕಿ. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 248, 248. ಪ್ರಪಂಚದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಿದರೆ ನಿಮಗೆ ಶುಗರ್ ಬೌಲ್ ಅಂತ ಕರೆದ್ರೆ ಬೇರೆ, ಸಕ್ಕರೆ ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಿದ್ರೆ ಬೇರೆ. ಅದರಲ್ಲಿ ಚೀನಾ, ಬ್ರೆಜಿಲ್, ನೇಪಾಳ, ಶ್ರೀಲಂಕಾ ಅಂತ ಕೊಟ್ಟಿದ್ದಾರೆ. ವಿಚ್ ಒನ್ ಈಸ್ ಕರೆಕ್ಟ್ ಅಂತಂದರೆ ಬಹಳ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ, ಬ್ರೆಜಿಲ್ ನಿಮಗಿಲ್ಲಿ ರೈಟ್ ಆನ್ಸರ್ ಆಗಿ ಸಿಗ್ತದೆ. ಓಕೆ, ಹಾಗಾಗಿ ಟಾಪ್ 10 ಶುಗರ್ ಪ್ರೊಡ್ಯೂಸಿಂಗ್ ನೇಷನ್ಸ್ಗಳನ್ನ ನೀವು ನೋಡೋದಾದರೆ ಅದರಲ್ಲಿ ಬ್ರೆಜಿಲ್ ನಂಬರ್ 1 ಕಂಟ್ರೀಸ್, ಇದು ಹೈಯೆಸ್ಟ್ ಪ್ರೊಡಕ್ಷನ್ಸ್ ಮಾಡ್ತದೆ. ಅದು ಬಿಟ್ಟರೆ ಎರಡನೇ ದೇಶವಾಗಿ ಭಾರತ ನಮಗೆ ಎರಡನೇ ದೇಶವಾಗಿ ಸಿಗುತ್ತೆ. ಮೂರನೇದು ಚೈನಾ ನಮ್ಮಲ್ಲಿ, ನಾಲ್ಕನೇದು ಥಾಯ್ಲ್ಯಾಂಡ್ ದೇಶ, ಐದನೇದು ಪಾಕಿಸ್ತಾನ್, ಆರನೇದು ಮೆಕ್ಸಿಕೋ, ಏಳನೇದು ಕೊಲಂಬಿಯಾ, ಎಂಟನೇದು ಇಂಡೋನೇಷ್ಯಾ, 9 ಫಿಲಿಪೈನ್ಸ್, 10ನೇದು ಯುನೈಟೆಡ್ ಸ್ಟೇಟ್ಸ್. ಈ 10 ಕಂಟ್ರಿಗಳು ಸಕ್ಕರೆ ಉತ್ಪಾದಿಸುವ ಟಾಪ್ 10 ಕಂಟ್ರೀಸ್. ಹಾಗಾಗಿ 1 to 4 ನೀವು ನೆನ್ಪಿಟ್ಕೊಳ್ಳೇಬೇಕು. 1 to 4ಅಲ್ಲಿ ನಮಗೆ ನೆನಪಿರಬೇಕು ಬ್ರೆಜಿಲ್ಲು, ಇಂಡಿಯಾ, ಚೈನಾ, ಅದಾದಮೇಲೆ ಥಾಯ್ಲ್ಯಾಂಡ್. ಇವು 4 ಇಂಪಾರ್ಟೆಂಟ್ ಆದಂಥ ಟಾಪ್ 4 ಕಂಟ್ರೀಸ್ ಟು ಪ್ರೊಡ್ಯೂಸಿಂಗ್ ಆಫ್ ಶುಗರ್ ಅಂತ. ಕ್ಯೂಬಾವನ್ನು ನಾವು ಶುಗರ್ ಬೌಲ್ ಅಂತ ಕೂಡ ಕರಿತೀವಿ. ಅಂದರೆ ಕಡಿಮೆ ವಿಸ್ತೀರ್ಣ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಭಾಗ ಸಕ್ಕರೆ ಕಬ್ಬಿಗೆ ಮೀಸಲಾಗಿ ಇಟ್ಟಿದ್ದಾರೆ ಅಂತ. ಇರೋದು ಸಣ್ಣ ದೇಶ, ಅದರಲ್ಲಿ ಸುಮಾರು 70% ಶುಗರ್ ಕೇನೆ ಬೆಳೀತಾರಲ್ಲ, ಹಾಗಾಗಿ ಅದನ್ನು ಶುಗರ್ ಬೌಲ್ ಅಂತ ಕೂಡ ನಮ್ಮಲ್ಲಿ ಕರೀತಾರಷ್ಟೇ. ಆದರೆ ಉತ್ಪಾದನೆ ವಿಚಾರಗಳೆಲ್ಲ ಬಂದಾಗ ಅದು ಬೇರೆಯೇ ಆಗತ್ತೆ. ಇದು ನಮಗೆ ಚೆನ್ನಾಗಿ ನೆನಪಿರಬೇಕು. ನೆಕ್ಸ್ಟ್ ಬರೋಣ. ಅದರಲ್ಲಿ ಈಗ ವರ್ಲ್ಡ್ ಲೆವೆಲಲ್ಲಿ ನೋಡಿದ್ವಿ, ಈಗ ಸ್ಟೇಟ್ ಲೆವೆಲಲ್ಲಿ ಕೂಡ ನಾವು ನೋಡಬೇಕು. ಅದು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟು. ಸ್ಟೇಟ್ ಲೆವೆಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಯಾವುದು ಅತಿ ಹೆಚ್ಚು ಶುಗರ್ ಉತ್ಪಾದನೆ ಮಾಡುತ್ತೆ ಅಂದರೆ ಉತ್ತರ ಪ್ರದೇಶ, UP ಹೈಯೆಸ್ಟ್ ನಮ್ಮಲ್ಲಿ ಉತ್ಪಾದನೆ ಮಾಡುತ್ತೆ. ಎರಡನೇ ರಾಜ್ಯವಾಗಿ ನಮಗೆ ಬರೋದು ಮಹಾರಾಷ್ಟ್ರ ಎರಡನೇ ರಾಜ್ಯ, ಮೂರನೇದೇ ನಮಗೆ ಕರ್ನಾಟಕ, ನಾಲ್ಕನೇದು ತಮಿಳ್ನಾಡು. ನೋಡಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳ್ನಾಡು. ಉತ್ತರ ಭಾರತಕ್ಕಿಂತ ಹೆಚ್ಚು ದಕ್ಷಿಣ ಭಾರತದ ರಾಜ್ಯಗಳೇ ಹೆಚ್ಚು ಬೆಳೀತಾವಲ್ವ. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು.
ನೋಡಿ, ಈ 3 ರಾಜ್ಯಗಳು ದಕ್ಷಿಣ ಭಾರತ ಇವೇ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡ್ತಾವೆ. ಯಾಕೆ ಅಂತಂದರೆ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಕಬ್ಬಿನ ಇಳುವರಿ ಅಧಿಕ. ಕಾರಣ ಅಂದರೆ ಕಬ್ಬು ಒಂದು ಉಷ್ಣವಲಯ ಬೆಳೆ ಆಗಿರೋದ್ರಿಂದಾಗಿ ಇಲ್ಲಿ ಅಧಿಕ ಇಳುವರಿಯನ್ನು ನಾವು ಪಡಿತೀವಿ. ಶುಗರ್ ಹೆಚ್ಚಾಗಿ ಪ್ರೊಡಕ್ಷನ್ಸ್ ಇಲ್ಲೇ ಆಗುತ್ತೆ. ಕರ್ನಾಟಕದಲ್ಲಿ ಬಂದರೆ ನಿಮಗೆ ಬೆಳಗಾಂ ಮತ್ತು ಮಂಡ್ಯ ಸಿಗುತ್ತೆ. ಹೀಗೆ ಇಂಟರ್ನ್ಯಾಷನಲ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್ ಇವು 3 ಕೂಡ ನೀವು ಚೆನ್ನಾಗಿ ತಿಳ್ಕೋಬೇಕು. UP, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು. ನೆಕ್ಸ್ಟ್ ಬರೋಣ. 249ನೇ ಪ್ರಶ್ನೆ. ಯಾರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತೃ ಅಂತ ಪರಿಗಣಿಸ್ತಾರೆ? ಮಿರ್ಜಾ ಇಸ್ಮಾಯಿಲ್, ಜೇಮ್ಸ್ ಗಾರ್ಡನ್, ಸರ್ ಎಂ ವಿಶ್ವೇಶ್ವರಯ್ಯ, ದಿವಾನ್ ರಂಗಾಚಾರ್ಲು. ಅದರಲ್ಲಿ ನಿಮಗೆ ಮಿರ್ಜಾ ಇಸ್ಮಾಯಿಲು, ಸರ್ ಎಂ ವಿ ಮತ್ತು ದಿವಾನ್ ರಂಗಾಚಾರ್ಲು ಇವರು 3 ದಿವಾನ್ರಾಗಿ ಕೆಲಸ ಮಾಡಿದಂಥವ್ರು. ಇವರು ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸಿದವರು. ಹಾಗಾಗಿ ಅದರಲ್ಲಿ ಆಧುನಿಕ ಮೈಸೂರಿಗೆ ಒಂದು ಭಾಷ್ಯ ಬರೆದವರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ರಂಗಾಚಾರ್ಲಿ ಅವರು ವೆರಿ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಅಂದರೆ ಡೆಮಾಕ್ರಸಿಯನ್ನು ರಾಜಪ್ರಭುತ್ವದಲ್ಲೇ ಇಂಟ್ರೊಡ್ಯೂಸ್ ಮಾಡಿದವರು ಇವರು. ಹಾಗೆಯೇ ನಮ್ಮಲ್ಲಿ ರೈಲ್ವೆ ಮಾರ್ಗಗಳ ಬಗ್ಗೆನೂ ಕೂಡ ಬಹಳ ಯೋಚನೆ ಮಾಡಿದವರು. ಹಾಗಾಗಿ ಇವು 2 ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಈ ಪ್ರಶ್ನೆಗೆ ಮೈಸೂರಿನ ಶಿಲ್ಪಿ ನಿರ್ಮಾತೃ ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೆಪ್ಟೆಂಬರ್ 15 ಪ್ರತಿ ವರ್ಷ ನಾವು ಇಂಜಿನಿಯರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಯಾಕೆಂದರೆ ಅದ್ಭುತವಾಗಿರ್ತಕ್ಕಂಥ ಭಾರತಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಯೋಜನೆಗಳ ಜೊತೆಗೆ ನಮ್ಮ ದೇಶದ ಅಭಿವೃದ್ಧಿಗೆ, ನೀರಾವರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದಂಥ ಒಬ್ಬ ಶ್ರೇಷ್ಠ ಇಂಜಿನಿಯರ್. ಹಾಗಾಗಿ ಸರ್ ಎಂ ವಿ ಅವ್ರನ್ನ ಇವತ್ತು ನಾವು ನೆನೆಯಲೇಬೇಕಾಗತ್ತೆ. ಅದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ 1912ಇಂದ 1919ವರೆಗೆ ಮೈಸೂರು ದಿವಾನ್ರಾಗಿ ಕೆಲಸವನ್ನು ಮಾಡಿದ್ರು ಅವರು. ಸೊ ಹಾಗಾಗಿ ದಿವಾನ್ರಾಗಿದ್ದಾಗ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಪಾರ್ಕ್ಗಳಿರ್ಬೋದು, ಇನ್ನು ಎಲ್ಲ ರೀತಿಯೂ ಅಂದರೆ ನಮ್ಮ ಎಲ್ಲ ವಿಭಾಗಗಳಲ್ಲೂ ಕೂಡ ಭಾಳ ಅದ್ಭುತವಾಗಿ ಸೇವೆಯನ್ನು ಸಲ್ಲಿಸ್ತವ್ರು ಅವರು. ಹಾಗಾಗಿ ಅವರ ಗಮನಾರ್ಹ ಕೊಡುಗೆ ಇರ್ತದೆ. ಅದರ ಪ್ರಮುಖವಾಗಿ ನಾವು ಅವರ ಆವಿಷ್ಕಾರಗಳ ಬಗ್ಗೆ ಪ್ರಶ್ನೆ ಮಾಡ್ತೀವಿ. ಎಲ್ಲ ಕೆಲಸ ಮಾಡಿದ್ದಾರೆ, ಸ್ಪೆಷಲ್ ಏನು ಮಾಡಿದ್ರು, ಆವಿಷ್ಕಾರ ಏನಾಯ್ತು ಅಂದರೆ ಫಸ್ಟ್ ಹೇಳ್ತೀವಿ, ಮಹಾರಾಷ್ಟ್ರದ ಪುಣೆಯಲ್ಲಿ ಖಡಕವಾಸ್ಲಾ ಒಂದು ಜಲಾಶಯ ಇದೆ. ಇಲ್ಲಿ ಸ್ವಯಂಚಾಲಿತ ಪ್ರವಾಹದ ದ್ವಾರಗಳನ್ನು ವಿನ್ಯಾಸಗೊಳಿಸಿದರು. ಅಂದರೆ ಒಂದು ಡ್ಯಾಮ್ನಲ್ಲಿ ಎಷ್ಟು ಪ್ರಮಾಣದ ನೀರು ನಿಲ್ಲಬೇಕೋ ಅಷ್ಟು ನಿಲ್ಲೋವರೆಗೂ ಗೇಟ್ಗಳು ಸಮನಾಗಿರ್ತವೆ. ಯಾವಾಗ ಡ್ಯಾಮ್ನ ಭದ್ರತೆ ಮತ್ತು ಅದರ ಒಂದು ಶಕ್ತಿ ಮೀರಿ ಏನಾದರೂ ನೀರು ಬರ್ತಾಯಿತ್ತು ಅಂದರೆ ಆಟೋಮ್ಯಾಟಿಕಲಿ ಗೇಟ್ಗಳು ಓಪನ್ ಆಗಿ ಆ ನೀರನ್ನು ನಿಯಂತ್ರಿಸುವಂಥ ವ್ಯವಸ್ಥೆ, ಅಂಥ ಒಂದು ಆಟೋಮ್ಯಾಟಿಕ್ ದ್ವಾರಗಳನ್ನು ಖಡಕವಾಸ್ಲಾ ಜಲಾಶಯದಲ್ಲಿ ಪುಣೆನಲ್ಲಿ ಮಾಡಿದ್ರು. ಅದು ಒಂದು ದೊಡ್ಡ ಆವಿಷ್ಕಾರ. ಎರಡನೇದು ನೀರಾವರಿ ಬ್ಲಾಕ್ ಸಿಸ್ಟಮ್ಸ್ ಅಂತ ಕೂಡ ಮಾಡಿದ್ರು. ಕೆಲವು ಕಾಲುವೆಗಳು ಅವುಗಳಿಗೆ ನಿರಂತರವಾಗಿ ಒಂದರಲ್ಲೇ ಹರಿವು ಆಗೋದನ್ನು ತಪ್ಪಿಸ್ಬೇಕು ಮತ್ತು ಒಂದು ಭಾಗದ ರೈತರಿಗೆ ಅಷ್ಟೇ ಎಷ್ಟು ಪ್ರಮಾಣದ ನೀರು ಅಗತ್ಯ ಇದೆಯೋ ಅಷ್ಟೇ ಹೋಗೋದಕ್ಕೋಸ್ಕರ ಒಂದು ಸಮಾನ ಹಂಚಿಕೆಗೆ ಒಂದು ಅವಕಾಶ ಮಾಡಿದ್ದು ಬ್ಲಾಕ್ ಸಿಸ್ಟಮ್ಸ್. ಇದು 2 ಅವ್ರದ್ದು ಬಹುದೊಡ್ಡ ಆವಿಷ್ಕಾರಗಳಲ್ಲಿ ಭಾಳಷ್ಟು ಮಾಡಿದ್ದಾರೆ ಇಂಥವು. ಅದರಲ್ಲಿ ಇವು 2 ತುಂಬ ಇಂಪಾರ್ಟೆಂಟು. ಇತರ ಕಾರ್ಯಗಳಿಗೆ ಬಂದರೆ ಇನ್ನು ಪಾಲಿಟೆಕ್ನಿಕ್ಸು, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ದೊಡ್ಡ ಮಟ್ಟದ ಸಾಧನೆ ವಿಶ್ವೇಶ್ವರಯ್ಯನವ್ರದ್ದಿದೆ. ಅದರಲ್ಲೂ VSIL, MSIL ಅಂತ ಫಸ್ಟ್ ಮಾಡಿದರು, ಮೈಸೂರು ಸ್ಟೇಟ್ಸ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತೇಳಿ. ಓಕೆ, ಅದು ನೆಕ್ಸ್ಟು VSL ಆಯಿತು, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತ ಕೂಡ ಆಯಿತು. ಹೀಗೆ ಭಾರತ ಸ್ವಾತಂತ್ರ್ಯ ಆಗೋದಕ್ಕಿಂತ ಮುಂಚೆ 1929ನಲ್ಲೇ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮಾಡ್ತಾರೆ. ದಾಂಡೇಲಿಯಲ್ಲಿ ತುಂಬಾ ಅದ್ಭುತವಾಗಿ ಪೇಪರ್ನ ತಯಾರು ಮಾಡೋದಕ್ಕೂ ಕೂಡ ಅವರು ಮೈಸೂರು ಪೇಪರ್ ಮಿಲ್ಸ್ಗಳ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ. ಈ ಥರದ ಸ್ಥಳೀಯ ರಿಸೋರ್ಸ್ಗಳನ್ನು ಬಳಸ್ಕೊಂಡು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾರೆ ಇವರು. ಇನ್ನು KRS ಅಣೆಕಟ್ಟು 1911 ಪ್ರಾರಂಭ ಆಗಿ 1931ಗೆ ಮುಕ್ತಾಯಗೊಳ್ಳುತ್ತೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬ ಕಷ್ಟಕರವಾದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಹುದೊಡ್ಡ ಕೊಡುಗೆಯನ್ನು ನಾವಿಲ್ಲಿ ಮರೆಯೋ ಆಗಿಲ್ಲ. ಇಂಜಿನಿಯರ್ಸ್ಗಳ ವಿಚಾರದಲ್ಲಿ ಸರ್ ಎಂ ವಿ ಅವರು ಹಠ ಬಿಡದೆ ಇದನ್ನು ಪೂರ್ಣಗೊಳಿಸ್ತಾರಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲದೂ ಕೂಡ KRSನ ಒಂದು ಇವತ್ತಿನ ಒಂದು ಜೀವನಾಡಿ ವ್ಯವಸ್ಥೆಗೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಂಥವ್ರು ಸರ್ ಎಂ ವಿ ಅವರು. ಅವ್ರ ಬಗ್ಗೆನೂ ಕೂಡ ಫುಲ್ ಡೀಟೇಲ್ಸ್ ವೀಡಿಯೋಗಳು ಕೂಡ ನಿಮಗೆ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ನಂದೇ ಅದು, ಅದನ್ನು ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ಬರೋಣ.
50ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಳೆಗಾಲ ಈ ಅವಧಿಯಲ್ಲಿ ಬರುತ್ತದೆ. ನೈಋತ್ಯ ಮಾನ್ಸೂನ್ ಬಗ್ಗೆ ಕೇಳಿದ್ದಾರೆ ನೋಡಿ. ಭಾರತ ನೀವು ತೆಗೆದುಕೊಂಡ್ರೆ ಈ ಭಾಗ ಏನಿದೆ ಇದನ್ನು ನೈಋತ್ಯ ಅಂತ ಕರಿತೀವಿ. ಇದು ನೈಋತ್ಯ ಮಾನ್ಸೂನ್ ಯಾವಾಗ ಬರುತ್ತೆ? ಮಾರ್ಚ್ನಿಂದ ಮೇ ಅಂದರೆ ನಮ್ಮಲ್ಲಿ ಬೇಸಿಗೆ ಕಾಲ ಇರ್ತದೆ. ಡಿಸೆಂಬರ್ ಟು ಫೆಬ್ರವರಿ ಅಂತಂದರೆ ಇಲ್ಲಿ ನಮಗೆ ಚಳಿಗಾಲ ಇರ್ತದೆ. ಆವಾಗ ಬರೋದು ನಮಗೆ ಈಶಾನ್ಯ ಮಾನ್ಸೂನ್ ಬರುತ್ತೆ. ಅಕ್ಟೋಬರ್ ಟು ನವೆಂಬರು ಇದು ಮಾನ್ಸೂನ್ ಕಾಲದ ಒಂದು ಕೊನೆಯ ಹಂತ. ಜೂನ್ ಟು ಸೆಪ್ಟೆಂಬರ್ ಇದೆಯಲ್ಲ ಇದು ನಮಗೆ ನೈಋತ್ಯ ಮಾನ್ಸೂನ್ ಮಳೆಗಾಲದ ಕಾಲ. ನೆನ್ಪಿಟ್ಕೊಳ್ಳಿ, ನೈಋತ್ಯ ಮಾನ್ಸೂನ್ ಮಳೆಗಾಲ ಬರ್ತಕ್ಕಂಥದ್ದು ಜೂನ್ನಿಂದ ಸೆಪ್ಟೆಂಬರ್ವರೆಗೆ. ನೆನಪಿರಲಿ, ಈ ಒಂದು ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಮಗೆ ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ಗಳು ಬರೋದ್ರಿಂದಾಗಿ ನೈಋತ್ಯ ದಿಕ್ಕಿನಿಂದ ಭಾರತಕ್ಕೆ ಮಾರುತಗಳು ಎಂಟ್ರಿ ಆಗ್ತವೆ. ಹಾಗೆ ಎಂಟ್ರಿ ಆದಂಥ ಮಾರುತಗಳು ವೆಸ್ಟರ್ನ್ ಘಾಟ್ಸ್ಗೆ ತಾಕ್ತವೆ. ವೆಸ್ಟರ್ನ್ ಘಾಟ್ಸ್ನ ಹಿಂಗೆ ತಾಕಿದಾಗ ವೆಸ್ಟರ್ನ್ ಘಾಟ್ಸ್ನ ವೆಸ್ಟರ್ನ್ ಪಾರ್ಟಲ್ಲಿ 200+ ಅಂತ ಕರಿತೀವಿ. 200ಕ್ಕಿಂತ ಅಧಿಕ ಮಳೆ ಇಲ್ಲಿ ಬರ್ತದೆ. ಈ ಕಡೆ ನಿಮಗೆ ಮಳೆ ನೆರಳಿನ ಪ್ರದೇಶ ಆಗುತ್ತೆ, ಇಲ್ಲಿಗೆ 100 ಬರುತ್ತೆ, ಇಲ್ಲಿಗೆ 60, ಇಲ್ಲಿಗೆ 40, ಈ ಥರ ಮಳೆ ಹಂಚಿಕೆ ಆಗುತ್ತೆ. ಅರಬ್ಬಿ ಸಮುದ್ರದ ಶಾಖೆ ಈ ರೀತಿ ಮಳೆಯನ್ನು ತಕ್ಕೊಂಡು ಹೋದರೆ ಇಲ್ಲಿ ಬಂಗಾಳ ಕೊಲ್ಲಿ ಶಾಖೆಗಳು ಏನು ಮಾಡ್ತವೆ, ಇಲ್ಲಿಗೆ ತಾಕ್ತವೆ. ಇಲ್ಲಿ ಮೇಘಾಲಯದಲ್ಲಿ ತಾಕಿ ದೆಹಲಿ ಕಡೆ ಮುಖ ಮಾಡ್ತವೆ. ಹಂಗೆ ತಾಕಕ್ಕೆ ಕಾರಣ ಏನು? ಇಲ್ಲಿ ನಮಗೆ ಮೇಘಾಲಯ ಪ್ರಸ್ಥಭೂಮಿ ಬರುತ್ತೆ. ಮೇಘಾಲಯ ಪ್ರಸ್ಥಭೂಮಿಯಲ್ಲಿ ಗ್ಯಾರೋ, ಕಾಸಿ, ಜಯಂತಿಯ ಅಂತ 3 ಬೆಟ್ಟಗಳು ಬರ್ತವೆ. ಈ ಗ್ಯಾರೋ, ಕಾಸಿ, ಜಯಂತಿಯ ಬೆಟ್ಟಗಳಿಗೆ ತಾಕಿ ಇಲ್ಲೇನಾಗುತ್ತೆ, ಈ ಕಡೆ UP ಕಡೆಗೆ ಅವು ಮುಖವನ್ನು ಮಾಡ್ತವೆ. ಕೆಲವು ಈ ಕಡೆ ಹೊರಟವು ಮೇಲೆ ಟಿಬೇಟಿಯನ್ ಪ್ಲಾಟ್ಯೂಸ್, ಟಿಬೇಟಿಯನ್ ಪ್ರಸ್ಥಭೂಮಿಯ ಕಡೆಗೆ ನುಗ್ತವೆ. ಹೀಗೆ ಹೋದಂಥ ಮಾರುತಗಳು ನೆಕ್ಸ್ಟ್ 3 ತಿಂಗಳುಗಳ ನಂತರ ಭೂಮಿಯ ತಿರುಗುವಿಕೆ ಆಗುತ್ತೆ, ಪಥದಲ್ಲಿ ಚೇಂಜ್ ಆಗ್ತದೆ. ಆವಾಗ ನಮಗೆ ಬಂಗಾಳ ಕೊಲ್ಲಿಯ ಭಾಗದಲ್ಲಿ ಹೆವಿ ಟೆಂಪ್ರೇಚರ್ ಕ್ರಿಯೇಟ್ ಆಗುತ್ತೆ. ಆಗ ಇಲ್ಲಿ ನಮಗೆ ಲೋ ಪ್ರೆಷರ್ಸ್ ಕ್ರಿಯೇಟ್ ಆಗೋದ್ರಿಂದ ಹೋದಂಥ ನೈಋತ್ಯ ಮಾನ್ಸೂನ್ ರೀಟ್ರೀಟ್ ಮಾನ್ಸೂನ್ ಆಗಿ ವಾಪಸ್ ಬರ್ತವೆ. ಹಾಗೆ ವಾಪಸ್ ಆಗೋದನ್ನು ಈಶಾನ್ಯ ಮಾನ್ಸೂನ್ ಅಂತ ಕರಿತೀವಿ. ಓಕೆ, ಈ ರೀತಿ ಮಳೆ ಬರ್ತಕ್ಕಂಥದ್ದಿದೆ. ಇದ್ರ ಮಧ್ಯೆ ನಿಮಗೆ ಒಂದು ಕಡೆ ಬೇಸಿಗೆಯಿಂದ ಎಂಡ್ ಪ್ರಾಬ್ಲಮ್ ನಮಗೆ ಬರ್ತದೆ. ಎಲ್ ನೀನೋ ಮತ್ತು ಲಾ ನೀನೋ ಅಂತ 2 ಜೆಟ್ಗಳ ಬಗ್ಗೆ ನೀವು ತಿಳ್ಕೋಬೇಕು. ಎಲ್ ನೀನೋ ಮತ್ತು ಲಾ ನೀನೋ ಇವೆರಡರ ಪ್ರವಾಹದಿಂದಲೂ ಕೂಡ ಭಾರತದ ನೈಋತ್ಯ ಮಾನ್ಸೂನ್ನಲ್ಲಿ ನಮಗೆ ವ್ಯತ್ಯಾಸ ಆಗುತ್ತೆ. ಜೊತೆಗೆ ವೆಸ್ಟಲೈಸ್ ಅಂತ ಕರಿತೀವಿ. ಮೆಡಿಟ್ರೇನಿಯನ್ ಸಮುದ್ರಗಳಿಂದ ಭಾರತದ 30 ಡಿಗ್ರಿಯಲ್ಲಿ ಬೀಸ್ತಕ್ಕಂಥ ವೆಸ್ಟಲೈಸ್ಗಳ ಪ್ರಭಾವ, ಇವೆಲ್ಲವೂ ಇಂಡಿಯನ್ ಕ್ಲೈಮೇಟ್ಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥವು. ಇವು ಸ್ಪೆಷಲ್ಲಾಗಿ ಮಾಮೂಲಿ ನೀವು ಏನು ಮಾಡ್ತೀರಾ, ನೈಋತ್ಯ ಮಾನ್ಸೂನು, ಈಶಾನ್ಯ ಮಾನ್ಸೂನ್ ಇವೆರಡನ್ನು ಚೆನ್ನಾಗಿ ಓದ್ಕೊಂಡಿರ್ತೀರಿ. ಆದರೆ ಎಕ್ಸಾಮ್ಸ್ನವರು ಈಗ 1 ಸ್ಟೆಪ್ ಮೇಲೆ ಹೋಗಿದ್ದಾರೆ. ಎಲ್ ನೀನೋ ಕೇಳ್ತಾರೆ, ಲಾನೀನಾ ಕೇಳ್ತಾರೆ, ಜೊತೆಗೆ ನಿಮಗೆ ಈಸ್ಟಲೈಸ್ ಅಂತ ಕರಿತೀವಿ. ಅಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂತ ಕರಿತೀವಿ ಅದನ್ನು. ಅಂದರೆ ಪಶ್ಚಿಮ ಮಾರುತಗಳ ಪ್ರಭಾವ ಮೆಡಿಟ್ರೇನಿಯನ್ ಸಮುದ್ರದಿಂದ ಭಾರತದ ಮೇಲೆ ಬೀಸ್ತಕ್ಕಂಥ 23ರಿಂದ 30 ಡಿಗ್ರಿಯ ಮಧ್ಯದಲ್ಲಿ ಬೀಸ್ತಕ್ಕಂಥ ವೇಗವಾದ ಗಾಳಿ, ಇದರಿಂದ ಕೂಡ ನಮ್ಮಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ನೋಡ್ತೀವಿ. ಇದೆಲ್ಲ ಇಂಡಿಯನ್ ಮಾನ್ಸೂನ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ವಿಚಾರ. ಸೊ ಕ್ವಶನ್ ನಂಬರ್ 251ಗೆ ಬರೋಣ. ನೋಡಿ, ಈಸ್ಟಲೈಸ್ ಬರ್ತಕ್ಕಂಥದ್ದು ಹೀಗೆ ಎಂಟ್ರಿ ಆಗ್ತಕ್ಕಂಥದ್ದು. ಇದಾದಮೇಲೆ 251ನೇ ಪ್ರಶ್ನೆ, ಯಾವ ಮಣ್ಣು ಹತ್ತಿ ಬೆಳೆಗೆ ಸೂಕ್ತ ಅನ್ನೋದ್ರ ಬಗ್ಗೆ. ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು. ಸ್ನೇಹಿತರೆ, 251ನೇ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನು ಬ್ಲ್ಯಾಕ್ ಸಾಯಿಲ್ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ ನಿಮಗೆ, ಅಥವಾ ರೆಗ್ಯೂರ್ ಸಾಯಿಲ್ ಅಂತ ಕರಿತೀವಿ. ಈ ರೆಗ್ಯೂರ್ ಸಾಯಿಲ್ ಮತ್ತು ಕಪ್ಪು ಹತ್ತಿ ಮಣ್ಣು ಅಂತಲೇ ಕರೀತಾರೆ, ಬ್ಲ್ಯಾಕ್ ಸಾಯಿಲ್ ಅಂತ ಕರೀತಾರೆ. ಅದೇನೇ ಕಪ್ಪು ಹತ್ತಿ ಮಣ್ಣು, ಅದು ನಿಮಗೆ ಹತ್ತಿ ಬೆಳೆಗೆ ಉತ್ತಮವಾದಂಥ ಸೂಕ್ತವಾಗಿರ್ತಕ್ಕಂಥದ್ದು ಅಂತ. ನೋಡಿ, ಟೈಪ್ಸ್ ಆಫ್ ಸಾಯಿಲ್ ಬಗ್ಗೆ ನಿಮಗೆ ಪಾಠಗಳು ಬಂದಾಗ ವೆರಿ ಇಂಪಾರ್ಟೆಂಟು ಅಲುವೆಲ್ ಸಾಯಿಲ್ ಅಂತ ಕರಿತೀವಿ. ಈ ಅಲುವೆಲ್ ಸಾಯಿಲ್ ಅಂತಂದರೆ ಇದು ನಿಮಗೆ ಮೆಕ್ಕಲು ಮಣ್ಣು ಅಂತೇಳಿ ಹೇಳ್ತಕ್ಕಂಥದ್ದು. ಯಾವುದು? ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಬ್ಲಾಕ್ ಸಾಯಿಲ್, ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಕರಿತೀವಿ. ಇದು ಕಪ್ಪು ಮಣ್ಣು ಬಗ್ಗೆ ಮಾತಾಡ್ತೀವಿ. ಅದಾದಮೇಲೆ ನಮಗೆ ವೆರಿ ಇಂಟ್ರೆಸ್ಟಿಂಗು ಕೆಂಪು ಮಣ್ಣು ಬಗ್ಗೆ ಮಾತಾಡ್ತೀವಿ. ಅದಾದಮೇಲೆ ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ಮಾತಾಡ್ತೀವಿ. ಲ್ಯಾಟ್ರೈಟು.
ಅದಾದಮೇಲೆ ಪರ್ವತ ಮಣ್ಣು ಬಗ್ಗೆ ಕೂಡ ಮಾತಾಡ್ತೀವಿ. ಆದರೆ ಈ 3 ಸಾಯಿಲ್ ಇದೆಯಲ್ಲ, ಆ್ಯರಿಡ್, ಪೀಟ್ ಆ್ಯಂಡ್ ಮರ್ಷಿ ಆ್ಯಂಡ್ ಸ್ಯಾಲ್ನಿ ಆ್ಯಂಡ್ ಆಲ್ಕೈನ್, ನಿಮಗಿದು ಸ್ಟೇಟ್ ಸಿಲೆಬಸ್ಸಲ್ಲಿ ಸಿಗಲ್ಲ. ಇದು ನಿಮಗೆ NCERT ಸಿಲೆಬಸ್ಸಲ್ಲಿ ಸಿಗ್ತಾವೆ ಈ 3 ಸಾಯಿಲ್ಗಳು ಕೂಡ. ಓಕೆ, ಈ 3 ಸಾಯಿಲ್ ಕೂಡ ವೆರಿ ಇಂಪಾರ್ಟೆಂಟ್ ಸಾಯಿಲ್ ನಮ್ಮಲ್ಲಿ ಆಗಿರ್ತದೆ. ಹಾಗಾಗಿ ನಮ್ಗೆ ಇವತ್ತಿನ ಪ್ರಶ್ನೆಗೆ ಏನಪ್ಪ ಅಂದರೆ, ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರೋದೇ ನಮಗೆ ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಅಂದರೆ ಕೇವಲ ನಿಮಗೆ ಇದಿಷ್ಟು ಸಿಂಧೂ ಗಂಗಾ ನದಿ ಬಯಲಿನ ಪ್ರದೇಶ ಅಂತ ಅಷ್ಟೇ ಅನ್ಕೊಳಂಗಿಲ್ಲ. ನದಿ ಮುಖಜ ವಲಯಗಳಲ್ಲೂ ಕೂಡ ನಮಗೆ ಈ ಥರದ ಅಲುವೆಲ್ ಸಾಯಿಲ್ಸ್ಗಳು ನಮಗದು ಕಂಡು ಬರ್ತವೆ. ಇನ್ನು ಬ್ಲ್ಯಾಕ್ ಸಾಯಿಲ್ ಏರಿಯಾ ಅಂದರೆ ಇದಿಷ್ಟು ನಮಗೆ ಬ್ಲ್ಯಾಕ್ ಸಾಯಿಲ್ ಏರಿಯಾ ಮಹಾರಾಷ್ಟ್ರ, ಕರ್ನಾಟಕ, ಅಂದರೆ ಅದರಲ್ಲೂ ಉತ್ತರ ಕರ್ನಾಟಕ, ಪಕ್ಕ ಆಂಧ್ರ ಪ್ರದೇಶ, ಅಂದರೆ ಪಶ್ಚಿಮ ಆಂಧ್ರ ಪ್ರದೇಶ, ಮಧ್ಯಪ್ರದೇಶ. ಹಾಗಾಗಿ ಗುಜರಾತ್ನ ದಕ್ಷಿಣ ಭಾಗ ಇರ್ಬೋದು, ಮಧ್ಯಪ್ರದೇಶದ ಭಾಗ ಇರ್ಬೋದು, ಈ ಕಡೆ ಮಹಾರಾಷ್ಟ್ರ, ಕರ್ನಾಟಕದ ಉತ್ತರ ಭಾಗ, ಆಂಧ್ರ ಪ್ರದೇಶದ ಪಶ್ಚಿಮ ಭಾಗಗಳು, ಇದಿಷ್ಟು ಕೂಡ ನಮಗೆ ಬ್ಲ್ಯಾಕ್ ಸಾಯಿಲ್ ಏರಿಯಾ ಅಂತ ಕೂಡ ಕರಿತೀವಿ. ಈ ಬ್ಲ್ಯಾಕ್ ಸಾಯಿಲ್ ಏರಿಯಾ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಣ್ಣು. ಯಾಕೆಂದರೆ ಅಗ್ನಿಶಿಲೆಗಳ ವಿಘಟೀಕರಣದಿಂದ ಈ ಒಂದು ಶಿಲೆ ನಿರ್ಮಾಣ ಆಗಿರುತ್ತೆ. ಈ ಶಿಲೆಗಳಲ್ಲಿ ಸಾಮಾನ್ಯವಾಗಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಹತ್ತಿ ಬೆಳೆಯೋದಕ್ಕೆ ನಮಗೆ 4 ತಿಂಗಳುಗಳ ಕಾಲ ಹಿಡಿಯುತ್ತದು. ಬೇರೆವೆಲ್ಲ 2-2.5 ತಿಂಗಳಿಗೆ ನಮಗೆ ಫಸಲಿಗೆ ಬಂದುಬಿಡ್ತವೆ. ಬಟ್ ಹತ್ತಿ ಹಂಗಾಗಲ್ಲ, ಒಂದು 4 ಮಂತ್ಸ್ ತನಕ ಅದು ಎಕ್ಸ್ಟೆಂಡೆಬಲ್ಲು. ಹಾಗಾಗಿ ಅಷ್ಟು ತಿಂಗಳುಗಳವರೆಗೂ ಕೂಡ ನಮ್ಮಲ್ಲಿ ಮಳೆಗಾಲ ಇರಲ್ಲ. ನೈಋತ್ಯ ಮಾನ್ಸೂನ್ ಮುಗಿದ ಮೇಲೆ ಮಳೆಗಾಲ ಸಿಗಲ್ಲ. ಹಾಗಾಗಿ ಆ ಕಾಲದಲ್ಲಿ ಬಿದ್ದಂಥ ಮಳೆಯ ಮಾಯ್ಶ್ಚರನ್ನು ಇದು ಹಿಡಿದಿಟ್ಕೊಳ್ಳೋದ್ರಿಂದ ಹತ್ತಿಯನ್ನು ಆ ಥರದ ಒಂದು ಮಣ್ಣಲ್ಲಿ ಹಾಕಿದರೆ ಅದು ಉತ್ತಮವಾದ ಇಳುವರಿಯನ್ನು ಕೊಡಬಲ್ಲದು. ಹಾಗಾಗಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಲೇ ಕರಿತೀವಿ. ಹಾಗಾಗಿ ಮಹಾರಾಷ್ಟ್ರ ವೆರಿ ಇಂಪಾರ್ಟೆಂಟಾಗಿ ನಮ್ಗೆ ಇಲ್ಲಿ ಸಿಗುತ್ತೆ. ಅಹಮದಾಬಾದು ಮತ್ತು ನಮ್ಮಲ್ಲಿ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಅದು ಕಾಟನೋಪೋಲಿಸ್ ಅಂತ ಏನು ಕರಿತೀವಿ. ಹಾಗಾಗಿ ಈ ಕಡೆ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ನಮಗೆ ಮುಂಬೈಗೆ ಹೇಳ್ತಕ್ಕಂಥದ್ದು, ಕಾಟನೋಪೋಲಿಸ್ ಅಂತ ಅಹಮದಾಬಾದ್ಗೆ ಹೇಳ್ತಾರೆ. ಒಂದೊಂದು ಪುಸ್ತಕ ಇವೆರಡನ್ನೂ ಟೋಟಲಾಗಿ ಮುಂಬೈ ಬಗ್ಗೆನೇ ಹೇಳ್ತಾರೆ. ಯಾಕೆಂದರೆ ಮುಂಬೈ ಪ್ರಾಂತ್ಯ ಅಂತಿತ್ತು, ಹಾಗಾಗಿ ಅದನ್ನು ಆ ರೀತಿ ಹೇಳ್ತಾರೆ. ಆ್ಯಕ್ಚುಲಿ ಅದು ಕಾಟನೋಪೋಲಿಸ್ ನಮಗೆ ಅಹಮದಾಬಾದ್ಗೆ ಹೇಳ್ತೀವಿ, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಮುಂಬೈಗೆ ಹೇಳ್ತಕ್ಕಂಥದ್ದು. ಯಾಕೆಂದರೆ ಹತ್ತಿ ಬಟ್ಟೆ ಉದ್ಯಮಗಳು ಮೊಟ್ಟ ಮೊದಲು ಭಾರತದ ಮುಂಬೈನಿಂದನೇ ಅವು ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಇವೆಲ್ಲ ಸಾಯಿಲ್ಸ್ ಏರಿಯಾಗಳು ಬಂದಾಗ ನಿಮಗಿದು ಸಿಗುತ್ತೆ. ಇದ್ರ ಬಗ್ಗೆ ಭಾಳ ಅದ್ಭುತವಾದಂಥ ವಿಡಿಯೋಗಳು ನಿಮಗೆ ಸಾಧನಾ ಸ್ಕೂಲಲ್ಲಿ ನಿಮಗೆ 10th ಸ್ಟ್ಯಾಂಡರ್ಡ್ ವಿಡಿಯೋಗಳನ್ನು ನೋಡಿದ್ರೆ ಈ ಸಾಯಿಲ್ಸ್ ಬಗ್ಗೆ ಕಂಪ್ಲೀಟ್ ಆದಂಥ ಪಾಠ ತುಂಬ ಚೆನ್ನಾಗಿ ನಿಮಗಲ್ಲೂ ಕೂಡ ಸಿಗತ್ತೆ. ಸೊ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 252. ಆಯ್ತು, ಇದು ಇರ್ತದಲ್ಲ 52 ಇನ್ನೂ 8 ಕ್ವಶನ್ ಐತೆ. ಹಾಕತ್ತೆ ಇನ್ನೊಂದು 15-20 ನಿಮಿಷ, 20 ಮಿನಿಟ್ಸ್ ಆಗತ್ತೆ. ಸರಿ ಸ್ನೇಹಿತರೆ, ಪ್ರಶ್ನೆ 252 ನೋಡೋಣ. ಕರ್ನಾಟಕದ ಯಾವ ಪ್ರದೇಶವನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತಿದೆ. ಯಾವುದನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತಿದೆ. ಬಂಡೀಪುರ ಅಭಯಾರಣ್ಯ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ, ಪಶ್ಚಿಮ ಘಟ್ಟಗಳು ಹಾಗೂ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದ್ರ ಕೊಟ್ಟಿರೋದ್ರಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟು ಒಂದೇ ಇದೆ, ಅದು ಯಾವುದು ಅಂತಂದರೆ ಪಶ್ಚಿಮ ಘಟ್ಟಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿ ನೀವು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಬೇಕಾದಂಥ ಟಾಪಿಕ್ ಇದು. ಯಾಕೆಂದರೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕೊಟ್ಟಿದ್ದು ಹಂಪೆಗೆ. 1986ಕ್ಕೆ ನಮ್ಮಲ್ಲಿ ಹಂಪೆಯನ್ನು ಏನು ಮಾಡಿದ್ರು ಅಂತಂದರೆ ಈ ಮೊಟ್ಟ ಮೊದಲ ಯುನೆಸ್ಕೋ ಸಾಂಸ್ಕೃತಿಕ ಪರಂಪರೆಯ ತಾಣವನ್ನಾಗಿ ಮಾಡಿದರು. ಆಮೇಲೆ 1987 ಎರಡನೇದಾಗಿ ಪಟ್ಟದಕಲ್ಲಿನ ದೇವಾಲಯಗಳ ಸಂಸ್ಕೃತಿಯನ್ನು ಇಲ್ಲಿ ಸೇರಿಸಿದರು. ಮೂರನೇದಾಗಿಯೇ ನಮ್ಮಲ್ಲಿ ಬಂದದ್ದು ಪಶ್ಚಿಮ ಘಟ್ಟಗಳ ವಲಯವನ್ನು ಮೂರನೇದಾಗಿ ಸೇರಿಸಿದರು. ನಾಲ್ಕನೇದಾಗಿ ಬಂದದ್ದು ನಮಗೆ ಈ ಹೊಯ್ಸಳರ ಪವಿತ್ರ ದೇವಾಲಯಗಳು. ಒಟ್ಟು 2023ರಲ್ಲಿ ಹೊಯ್ಸಳರ ಪವಿತ್ರ ದೇವಾಲಯ ಸಂಕೀರ್ಣಗಳು ಅಂತ ಸೇರಿಸಿರೋದ್ರಿಂದಾಗಿ ನಮ್ಮಲ್ಲಿ 4 ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಪಡೆದಿದ್ದಾವೆ. ಕರ್ನಾಟಕದಿಂದ ಹಂಪೆ, ಪಟ್ಟದಕಲ್ಲು, ವೆಸ್ಟರ್ನ್ ಘಾಟ್ಸ್ಗಳು, ಅದಾದಮೇಲೆ ಹೊಯ್ಸಳರ ಪವಿತ್ರ ಕೇಂದ್ರಗಳು ಅಂತ 4 ನಮಗೆ ಸಿಗ್ತವೆ.
ಆದರೆ ಒಂದು ಇಂಪಾರ್ಟೆಂಟ್ ವಿಚಾರ ನೀವು ಮರೆತು ಬಿಡ್ತೀರಿ, ಈ ಪಾರಂಪರಿಕ ಪಟ್ಟಿಗೆ ನಮ್ಮಲ್ಲಿ ನಾಮನಿರ್ದೇಶನಗೊಂಡಂಥ ಕೆಲವು ಸ್ಥಳಗಳು ಇದ್ದಾವೆ, ಬಟ್ ಅವುಗಳಿಗೆ ಪ್ರಶಸ್ತಿ ಅಥವಾ ಈ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿಲ್ಲ. ಆದರೆ ಅವು ನಾಮಿನೇಷನ್ ಆಗಿದ್ವು. ಯಾವ್ಯಾವು? 2014ರಲ್ಲಿ ಡೆಕ್ಕನ್ ಸುಲ್ತಾನರ ಅಂದರೆ ಬಹಮನಿ ಸುಲ್ತಾನರ ಸ್ಮಾರಕಗಳನ್ನು, ಆಮೇಲೆ ಶ್ರೀರಂಗಪಟ್ಟಣದ ಸ್ಮಾರಕಗಳನ್ನು ನಾವು ಕಳಿಸ್ಕೊಟ್ಟಿದ್ವಿ, ಸೊ ಅದಾಗಲಿಲ್ಲ. 2015ರಲ್ಲಿ ಬಾದಾಮಿ ಮತ್ತು ಐಹೊಳೆ ದೇವಾಲಯಗಳ ಸಂಕೀರ್ಣ ಕಳಿಸಿದ್ವಿ, ಅದು ಕೂಡ ಆಗಿಲ್ಲ. 2021ರಲ್ಲಿ ಇತ್ತೀಚೆಗೆ ಬೆನಕಲ್ ಮೆಗಾಲಿಥಿಕ್ ತಾಣಗಳು ಅಂದರೆ ನವಶಿಲಾಯುಗದ ಮೆಗಾಲಿಥಿಕ್ ಕಲ್ಚರ್ಸ್ನಲ್ಲಿ ಕಂಡು ಬರ್ತಕ್ಕಂತಹ ಆ ಒಂದು ವಿಚಾರಗಳೇನಿತ್ತು ಅದನ್ನು ಕೂಡ ಕಳಿಸಿದ್ವಿ. ಇವು 4 ಕೂಡ ನಾಮನಿರ್ದೇಶನಗೊಂಡರು. ಇವು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಳವನ್ನು ಪಡ್ಕೊಂಡಿಲ್ಲ. ಹಾಗಾಗಿ ಈ 4 ನಮ್ಮಲ್ಲಿ ಪಡ್ಕೊಂಡು ಯಾವುದು? ಹಂಪೆ, ಪಟ್ಟದಕಲ್ಲು, ವೆಸ್ಟರ್ನ್ ಘಾಟ್ಸ್ ಮತ್ತು ಹೊಯ್ಸಳರ ಪವಿತ್ರ. ವೆಸ್ಟರ್ನ್ ಘಾಟ್ಸ್ ಯಾಕೆ ಬಂತು ಅಂತಂದರೆ, ನಿಮಗೆ ಕಸ್ತೂರಿ ರಂಗನ್ ವರದಿಯನ್ನು ಓದಿದರೆ ಚೆನ್ನಾಗಿ ಗೊತ್ತಾಗತ್ತೆ. ಅಳಿವಿನಂಚಿ ಎಷ್ಟು ಹೋಗಿದೆ ಮತ್ತು ಅಲ್ಲಿ ರೆಡ್ ಬುಕ್ಕಲ್ಲಿ ಎಷ್ಟು ಪ್ರಾಣಿಗಳನ್ನು ವೆಸ್ಟರ್ನ್ ಘಾಟ್ಸಲ್ಲಿರೋನ್ನ ಲಿಸ್ಟ್ ಮಾಡಲಾಯಿತು. ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಅದಿರು ಮಾಫಿಯಾ ಏನು ನಡೀತಾ ಇತ್ತು ಅದನ್ನು ತಡೆಗಟ್ಟಬೇಕಾಗಿತ್ತು. ಪ್ರಕೃತಿ ಸೌಂದರ್ಯವನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ವೆಸ್ಟರ್ನ್ ಘಾಟ್ಸನ್ನು ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಲಾಯಿತು. ಇವು 4 ನಿಮಗೆ ಇಂಪಾರ್ಟೆಂಟ್, ನೆನಪಿರಲಿ. ಅಬ್ಬಾಬಾಬಾಬಾ, ಏನು ಪ್ರಶ್ನೆ ಇದು! 253 ನೆನಪಿಟ್ಕೊಳ್ಳೋ ಅಂಥ ಪ್ರಶ್ನೆ. ಕಾಂಜಿರಂಗ ನ್ಯಾಷನಲ್ ಪಾರ್ಕ್ ರೈನೋಸಾರ್ಗಳಿಗೆ ತುಂಬ ಫೇಮಸ್ ಆಗಿದೆ. 1 ಹಾರ್ನ್ ರೈನೋಸಾರ್ಸ್ಗಳಿಗೆ, ಅದರಲ್ಲೂ ಲಾರ್ಡ್ ಕರ್ಜನ್ನ ಕಾಲಕ್ಕೆ ತುಂಬಾ ಡಿಮ್ಯಾಂಡಬಲ್ ಆಗಿದ್ದಂಥ ಪ್ಲೇಸ್ ಇದು. ಯಾವುದು? ಕಾಂಜಿರಂಗ ನ್ಯಾಷನಲ್ ಪಾರ್ಕ್. ಇನ್ನು ಸುಂದರ್ಬನ್ಸ್ ನಿಮಗೆ ಗೊತ್ತಿದೆ, ಸುಂದರಿ ಮತ್ತು ವೈಟ್ ಟೈಗರ್ಸ್, ನಮ್ಮಲ್ಲಿ ಬೆಂಗಾಲ್ ವೈಟ್ ಟೈಗರ್ಸ್ ವಿಚಾರ ಮಾತಾಡ್ತೀವಿ. ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ಸ್, ಗಿರ್ ನ್ಯಾಷನಲ್ ಪಾರ್ಕ್ಸ್ ಅಂದರೆ ನಿಮಗೆ ಗೊತ್ತಿದೆ, ಗಿರ್ ಈ ಕಡೆ ನಮ್ಮಲ್ಲಿ ಸಿಂಹ, ಮತ್ತೊಂದು ಕಡೆ ಗಿರ್ ಹಸುಗಳು ನಮ್ಮಲ್ಲಿ ಬಂದರೆ ದೇಶೀಯ ಹಸುಗಳ ತಳಿಗಳಲ್ಲಿ ಇದು ನಮಗೆ ಫೇಮಸ್. ಹಂಗಾರೆ ಯಾವ ಇವು ಅಂತ ಕೂಡ ಕೇಳಿದ್ದಾರೆ. ಕಾಂಜಿರಂಗ ನ್ಯಾಷನಲ್ ಪಾರ್ಕು, ಸುಂದರ್ಬನ್ಸು, ಹಜಾರಿಬಾಗು, ಈ ಕಡೆ ಗಿರ್, ಈ ಕಡೆ ವೆಸ್ಟ್ ಬೆಂಗಾಲ್, ಗುಜರಾತು, ಅಸ್ಸಾಮು, ಬಿಹಾರ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯೋದು ತುಂಬ ಸಿಂಪಲ್ಲಾಗಿ ಕೊಟ್ಟಿರುವಂಥ ಪ್ರಶ್ನೆ, ನಿಮಗೆ ಗೊತ್ತಿದೆ ನೋಡಿ. ಕಾಂಜಿರಂಗ ನ್ಯಾಷನಲ್ ಪಾರ್ಕ್ ಅಂತಂದರೆ ಇದು ಅಸ್ಸಾಮಿಗೆ ಸಂಬಂಧಪಟ್ಟಂಥದ್ದು. ಸುಂದರ್ಬನ್ಸ್ ನಿಮಗೆ ಗೊತ್ತಿದೆ, ವೆಸ್ಟ್ ಬೆಂಗಾಲಿಗೆ ಸಂಬಂಧಪಟ್ಟದ್ದು. ಇನ್ನು ಹಜಾರಿಬಾಗ್ ಬಂದರೆ ಅದು ಬಿಹಾರಕ್ಕೆ ಸಂಬಂಧಪಡುತ್ತೆ. ಗಿರ್ ನ್ಯಾಷನಲ್ ಪಾರ್ಕು ಇದು ನಿಮಗೆ ಗುಜರಾತಿಗೆ ಸಂಬಂಧಪಡ್ತಕ್ಕಂಥದ್ದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಒಂದು ರಾಷ್ಟ್ರೀಯ ಅಭಯಾರಣ್ಯಗಳ ವಿಚಾರದಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಸ್ವಲ್ಪ ತಿಳ್ಕೋಬೇಕು, ಈ ರಾಷ್ಟ್ರೀಯ ಅಭಯಾರಣ್ಯ ಕಾನ್ಸೆಪ್ಟ್ ಯಾವಾಗ ಬಂತು ಹೇಳಿ. ನೋಡಿ, ಭಾರತದ ಮೊದಲ ರಾಷ್ಟ್ರೀಯ ಅಭಯಾರಣ್ಯ ಅಂತಂದರೆ ಅದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. 1936 ಜಿಮ್ ಕಾರ್ಬೆಟ್ ಇದನ್ನು ರಚನೆ ಮಾಡಿದ್ದಂತೆ. ಮತ್ತು ನಮ್ಮಲ್ಲಿ ಶಿಮ್ಲಾ ಕೂಡ ಇತ್ತಲ್ಲ ಈ ಭಾಗದಲ್ಲಿ, ಶಿಮ್ಲಾ ಅದು ಬ್ರಿಟಿಷರ ಬೇಸಿಗೆ ರಾಜಧಾನಿ ಕೂಡ ಆಗಿತ್ತು ಆ ಕಾಲಕ್ಕೆ. ಬ್ರಿಟಿಷರ ಬೇಸಿಗೆಯ ರಾಜಧಾನಿ ಅಂದರೆ ಒಂದು ಹೋಗಿ ಇರ್ತಕ್ಕಂಥ ಜಾಗ ಕೂಡ ಅದಾಗಿತ್ತು. ಅಲ್ಲಿ ನಮಗೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡಲ್ಲಿ ಕೂಡ ಮಾಡಿದ್ರು ಅದನ್ನು. ಆವಾಗ ಭಾರತ ಸ್ವತಂತ್ರಗೊಂಡ ಮೇಲೆ 1972ನಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತೋ ಆವಾಗ ಈ ಒಂದು ನ್ಯಾಷನಲ್ ಪಾರ್ಕ್ಸ್ಗಳನ್ನು ಮತ್ತು ಬಹಳ ಕಂಟ್ರೋಲಬಲ್ ಆಗಿ ಮತ್ತು ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಬಂತು. ಹಂಗಾಗಿ ಭಾರತದಲ್ಲಿ 106 ರಾಷ್ಟ್ರೀಯ ಉದ್ಯಾನವನಗಳಿದೆ. 44,402 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಂದಿದೆ. ಸುಮಾರು 1.35% ನಮ್ಮ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಇವತ್ತು ರಾಷ್ಟ್ರೀಯ ಅಭಯಾರಣ್ಯಕ್ಕೆ ಮಾಡಿದ್ದೀವಿ. ಕರ್ನಾಟಕದ ಬಂದರೆ ನಿಮಗೆ 1974ರಲ್ಲಿ ಮೊದಲನೇದಾಗಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಕರ್ನಾಟಕದಲ್ಲಿ ಮಾಡಿದ್ವಿ. 74ರಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮಾಡಿದ್ವಿ. ಇವು 2 ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಆದವು. ಅದಾದಮೇಲೆ ಅಂಶಿ ನ್ಯಾಷನಲ್ ಪಾರ್ಕ್ ಇದೆ, ಅದಾದಮೇಲೆ ಕುದುರೆಮುಖ ನ್ಯಾಷನಲ್ ಪಾರ್ಕು, ಅದಾದಮೇಲೆ ನಾಗರಹೊಳೆ ಅಂದರೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ಸ್ ಅಂತ ಕರಿತೀವಿ. ಇವು 3 ಆ ನಂತರದಲ್ಲಿ ಆಗಿರ್ತಕ್ಕಂಥದ್ದು. ಟೋಟಲ್ 5 ರಾಷ್ಟ್ರೀಯ ಅಭಯಾರಣ್ಯಗಳನ್ನು ಭಾಳ ಅದ್ಭುತವಾಗಿ ಪ್ರಾಣಿ ಮತ್ತು ಸಸ್ಯ ಸಂರಕ್ಷಣಾ ವಿಚಾರದಿಂದ ಇದನ್ನು ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಭಾರತದ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಒಂದು ಕ್ವಿಕ್ ಲುಕ್ಸ್ ನೀವು ನೋಡೋದಾದರೆ ಒಟ್ಟು ಎಷ್ಟಿದ್ದಾವೆ ಈಗ ಅಂತ ಕೇಳಿದ್ರೆ ಅಟ್ ಪ್ರೆಸೆಂಟ್ 106.
ಆಮೇಲೆ ಆವರಿಸಿರೋ ಪ್ರದೇಶ ಅಂತ ಬಂದರೆ 44,404 ಚದರ ಕಿಲೋಮೀಟರ್ ಇದೆ. ಗರಿಷ್ಠ ರಾಷ್ಟ್ರೀಯ ಉದ್ಯಾನವನಗಳು ಹೆಚ್ಚಿರೋದು ರಾಜ್ಯ ಯಾವುದು ಅಂತಂದರೆ ಮಧ್ಯಪ್ರದೇಶ. ಒಟ್ಟು 11 ಇದ್ದಾವೆ ರಾಷ್ಟ್ರೀಯ ಉದ್ಯಾನವನಗಳು. ಮೊದಲ ರಾಷ್ಟ್ರೀಯ ಉದ್ಯಾನವನ 1936 ಜಿಮ್ ಕಾರ್ಬೆಟ್ಟು. ಅತಿ ದೊಡ್ಡದು ಯಾವುದು ಅಂದರೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ. ಅತ್ಯಂತ ಚಿಕ್ಕದು ಯಾವುದು ಅಂದರೆ ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ. ಇತ್ತೀಚೆಗೆ ನಿರ್ಮಾಣಗೊಂಡಂಥದ್ದು ಯಾವುದು ಅಂತಂದರೆ ಮಧ್ಯಪ್ರದೇಶದ ಖುನೋ ರಾಷ್ಟ್ರೀಯ ಉದ್ಯಾನವನ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳಿದು. ಸೂಪರ್ ಪ್ರಶ್ನೆ 254. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶ ಏನು? ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದು, ರೈಟ್. ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು, ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು. ಉತ್ತರ ಮೇಲಿನ ಎಲ್ಲವೂ ರೈಟ್ ಆಗಿರುತ್ತದೆ. ಹಾಗಾಗಿ 254ನೇ ಪ್ರಶ್ನೆಗೆ ನಿಮ್ಮ ಉತ್ತರ ನೀರಾವರಿ ಸೌಲಭ್ಯ ಕೊಡೋದು, ಪ್ರವಾಹಗಳನ್ನು ನಿಯಂತ್ರಿಸೋದು, ಕೃಷಿಗೆ ನೀರಾವರಿ ಸೌಲಭ್ಯಗಳನ್ನು, ವಿದ್ಯುತ್ ಶಕ್ತಿಯನ್ನು ಒದಗಿಸೋದು, ಮನೋರಂಜನೆಗಾಗಿ ಮಾಡ್ತಕ್ಕಂಥದ್ದು. ಅನೇಕ ಕಾರಣಗಳಿಂದ ಈ ಒಂದು ವಿವಿಧೋದ್ದೇಶ ನದಿ ಯೋಜನೆಗಳು ನಮ್ಮಲ್ಲಿ ಕಾನ್ಸೆಪ್ಟ್ ಬಂತು. ಭಾರತದಲ್ಲಿ ಮೊದಲನೇದಾಗಿ ಏನು ಮಾಡಿದ್ವಿ, ದಾಮೋದರ್ ನದಿ ಕಣಿವೆ ಯೋಜನೆಯನ್ನು ಜಾರಿಗೆ ತಂದ್ವಿ. ಆಮೇಲೆ ಎಲ್ಲ ಕಡೆ ಅದನ್ನು ಮಾಡ್ತಾ ಬಂದ್ವಿ. ಬಾಕ್ರಾನಂಗಲ್ ಕೂಡ ಮಾಡಿದ್ವಿ ಸಟ್ಲೇಜ್ ನದಿದು. ಅದಾದಮೇಲೆ ಮಹಾನದಿದು ಮಾಡಿದ್ವಿ. ಕೃಷ್ಣ ಎಡದಂಡೆ ಮೇಲ್ದಂಡೆ ಯೋಜನೆಗಳನ್ನು ಮಾಡಿದ್ವಿ. ಹೀಗೆ ಅನೇಕ ಕಾವೇರಿ ಇವೆಲ್ಲವೂ ಕೂಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಮಾಡಲ್ಪಟ್ಟಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಯೋಜನೆಗಳು ಅಂತ ಬರ್ತೀವಿ. ನೆಕ್ಸ್ಟ್ ಮಾಡೋಣ ಕ್ವಶನ್ ನಂಬರ್ 255. ಪಂಚಾಕ್ಷರಿ ಗವಾಯಿಯವರು ಯಾವ ಸಂಗೀತ ಪರಂಪರೆಗೆ ಸೇರಿದವರು? ನೋಡಿ, ಗಜಲ್ ಇದೆ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಕವಾಲಿ ಅಂತ ಬರುತ್ತೆ. ನೋಡಿ, ಗಜಲ್ಲು ಮತ್ತು ಕವಾಲಿ ಏನಿದೆ ಸ್ವಲ್ಪ ಉರ್ದು ಹಿಂದಿ ಒಂದು ಸಾಹಿತ್ಯದ ಪ್ರೇರಣೆಯಿಂದ ಅದರ ಮ್ಯೂಸಿಕಲ್ ಸ್ಟ್ರೆಂತ್ ಆಗಿ ಉಳ್ಕೊಂಡು ಬಂದವು. ಇನ್ನು ಎಲ್ಲ ಭಾಷೆಗಳಿಗೂ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ತುಂಬ ಫೇಮಸ್ ಆದವು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ತುಂಬ ಫೇಮಸ್ ಆಗಿರ್ತಕ್ಕಂಥ. ಅದರಲ್ಲಿ ಪಂಚಾಕ್ಷರ ಗವಾಯಿಯವರು ಯಾವುದಕ್ಕೆ ಫೇಮಸ್ ಅಂತಂದರೆ, ಪಂಚಾಕ್ಷರ ಗವಾಯಿಗಳು ಕರ್ನಾಟಕ ಸಂಗೀತಕ್ಕೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಾರೆ. ಮೂಲತಃ ಇವರು ಕೂಡ ಅಂಧರಾಗಿದ್ದರೂ ಕೂಡ ಶಿಕ್ಷಣವನ್ನು ನೀಡಲೇಬೇಕು ಅನ್ನುವಂಥ ಹಂಬಲ. ಸಂಗೀತ ಕ್ಷೇತ್ರದಲ್ಲಿ ಅವರ ಕೈಯಿಂದ ಬಂದಂತಹ ಬಹುದೊಡ್ಡ ಪ್ರತಿಭೆಗಳು ಇವತ್ತು ಇಡೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಇದ್ದಾರೆ. ಅಂಥ ಶ್ರೇಷ್ಠ ಗುರುಗಳು ಪಂಚಾಕ್ಷರ ಗವಾಯಿಗಳು. ಎಷ್ಟೇ ಬಡತನದಲ್ಲಿದ್ದರೂ ಕೂಡ, ಎಷ್ಟೇ ಆಶ್ರಮಕ್ಕೆ ವ್ಯವಸ್ಥೆಗಳಿಲ್ಲದೇ ಇದ್ದರೂ ಕೂಡ ಶಿಕ್ಷಣವು ನಿಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಭಾಳಷ್ಟು ಕಷ್ಟಪಟ್ಟು ತಮ್ಮೆಲ್ಲ ಶಿಷ್ಯಂದರಿಗೆ ಊಟ, ವಸತಿ, ಸಂಗೀತದ ಒಂದು ರಸದೌತಣ ಕೊಟ್ಟಂತಹ ಮಹಾನ್ ಪಂಚಾಕ್ಷರ ಗವಾಯಿಗಳು. ಸೊ ಅಂಥವ್ರಿಗೆ ಒಂದು ನಮಸ್ಕಾರ ಹೇಳಲೇಬೇಕು ನಾವು. ನಮ್ಮ ಕರ್ನಾಟಕದಲ್ಲಿ ಇಂಥ ಪುಣ್ಯಾತ್ಮರು ಕೂಡ ಬದುಕಿ ಬಾಳಿ ಹೋದಂಥ ನೆಲದಲ್ಲಿ ನಾವು ಇದೀವಲ್ಲ, ತುಂಬ ಖುಷಿ ಪಡಬೇಕಾದಂಥ ವಿಚಾರ. ಅಂತ ಕರ್ನಾಟಕ ಸಂಗೀತಕ್ಕೆ ತುಂಬ ಫೇಮಸ್ ಆಗಿದ್ದವರು ಪಂಚಾಕ್ಷರ ಗವಾಯಿಗಳು. ನೆಕ್ಸ್ಟ್ ಬೇಡ, ತುಂಬ ಫೇಮಸ್ ಆಗಿರೋ ಪ್ರಶ್ನೆ 254. ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕರು ಯಾರು? ಬಯೋಕಾನ್ ಇಂಡಿಯಾ ನಿಮಗೆ ಬಹಳಷ್ಟು ಜೈವಿಕ ಅಂದರೆ ಈ ತರಕಾರಿಗಳಲ್ಲಿ ಮತ್ತು ಬಹಳಷ್ಟುಗಳಲ್ಲಿ ಈ ರಾಸಾಯನಿಕವಾಗಿ ಭಾಳಷ್ಟು ಬದಲಾವಣೆ ಮಾಡೋದಕ್ಕೆ, ಹೈಬ್ರಿಡ್ ತಳಿಗಳನ್ನು ಬದಲಾಯಿಸೋದಕ್ಕೆ ಭಾಳಷ್ಟು ಪ್ರಯೋಜನಕಾರಿಯಾದಂಥ ಸಂಶೋಧನೆ ನಡೆಸೋದಲ್ಲಿ ಬಯೋಕಾನ್ ಇಂಡಿಯಾ ತುಂಬ ಫೇಮಸ್ ಆಗಿ ಬರ್ತದೆ. ಹಾಗಾಗಿ ಇಂಥ ಬಯೋಕಾನ್ ಸಂಸ್ಥೆಯ ಸ್ಥಾಪಕರು ಯಾರು ಅಂತ, ಕಿರಣ್ ಮಜುಮ್ದಾರ್, ಅಜಿಂ ಪ್ರೇಮ್ಜಿ, ನಾರಾಯಣ ಮೂರ್ತಿ, ಸುಧಾಮೂರ್ತಿ. ನಾರಾಯಣ ಮೂರ್ತಿ, ಸುಧಾಮೂರ್ತಿ ಅಂತ ಬಂದರೆ ನಿಮಗೆ ಇನ್ಫೋಸಿಸ್ ಬಗ್ಗೆ ಮಾತಾಡ್ತೀವಿ. ಓಕೆ, ಇನ್ಫೋಸಿಸ್ ಬಗ್ಗೆ. ಇನ್ನು ಅಜಿಂ ಪ್ರೇಮ್ಜಿ ಅಂತ ಬಂದರೆ ವಿಪ್ರೋ ಬಗ್ಗೆ ಮಾತಾಡ್ತೀನಿ. ಉಳಿದಿದ್ದು ಯಾರು ನಮಗೆ? ಕಿರಣ್ ಮಜುಮ್ದಾರ್. ಕಿರಣ್ ಮಜುಮ್ದಾರ್ ಅವರನ್ನು ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕರು ಅಂತ ಕರಿತೀವಿ. ಇಂಡಿಯಾದಲ್ಲಿ ಒಂದಿಷ್ಟು ಫೇಮಸ್ ಕಂಪನಿಗಳಿದ್ದಾವೆ, ಅವುಗಳನ್ನು ಕೂಡ ನೀವು ಅವಾಗವಾಗ ಓದ್ತಾ ಇರಬೇಕಾಗತ್ತೆ. ಯಾಕೆಂದರೆ ಅಂಥ ಕಂಪನಿಗಳು ತುಂಬ ಇಂಪಾರ್ಟೆಂಟಾಗಿ ನಿಮಗೆ ಬೇಕಾಗ್ತವೆ. ಓಕೆ, ಅದರಲ್ಲಿ ನೋಡಿ, ಟಾಟಾ ಸ್ಟೀಲ್ ಬಂದರೆ ಜಾಡಿ ಟಾಟಾ ಅವ್ರದ್ದು ಟಾಟಾ ಸ್ಟೀಲ್. ಇನ್ಫೋಸಿಸ್ NR ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿಯವರ ಒಂದು ಹೋರಾಟದ ಫಲ ಇವಾದ ಬಂತು. ವಿಪ್ರೋ ಬಂದರೆ ಮೊಹಮ್ಮದ್ ಹಸ್ಮರಾನ್ ಪ್ರೇಮ್ಜಿ ಅಂತ ಕೊಡ್ತೀವಿ, ಅಂದರೆ ಅಜೀಂ ಪ್ರೇಮ್ಜಿ ಅಂತ ಕೂಡ ಅವರ ಹೆಸರು. ಇನ್ನು ರಿಲಯನ್ಸಲ್ಲಿ ಧೀರುಭಾಯಿ ಅಂಬಾನಿ ಭಾರಿ ದೊಡ್ಡ ಹೆಸರು ಅದು. ಇನ್ನು ಬಜಾಜ್ ಆಟೋ ಬಂದರೆ ಜಮ್ನಾಲಾಲ್ ಬಜಾಜ್ ಅವ್ರದ್ದು. ಇನ್ನು ನಮಗೆ ನಿರ್ಮಾ ಬಂದರೆ ನಿರ್ಮಾ ಕಂಪನಿಯವರಲ್ಲಿ ಕರ್ಸನ್ಭಾಯ್ ಪಟೇಲ್ ಅವರು ನಿರ್ಮಾ ಕಂಪನಿಯಲ್ಲಿ.
HCL ಎಂಟರ್ಪ್ರೈಸಸ್ನಲ್ಲಿ ಶಿವ ನಾಡಾರ್ ಅವರು ಬಹಳ ಇಂಪಾರ್ಟೆಂಟ್ ಇವರೆಲ್ಲ. HCLಲ್ಲಿ ಭಾಳ ದೊಡ್ಡ ಎಲೆಕ್ಟ್ರಾನಿಕ್ ಕ್ಷೇತ್ರಗಳನ್ನು ವಿಪ್ರೋ ಮತ್ತು ಇವರು ಮಾಡಿರ್ತಕ್ಕಂಥದ್ದು ನಮಗೆ ತುಂಬ ಫೇಮಸ್ ಆಗಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಅವರು ಈ ಕೆಲಸದಲ್ಲಿ ಬಂದವರು. ಇನ್ನು SRಗೆ ಬಂತಂದರೆ ಶಶಿ ರೌಝಾ ಮತ್ತು ರವಿ ರೌಝಾ ಬ್ರದರ್ಸ್ ಅವ್ರದ್ದು. ಇನ್ನು ಜನ್ಪ್ಯಾಕ್ಟ್ ಬಂದರೆ ಪ್ರಮೋದ್ ಭಾಸಿನ್ ಅವ್ರು ಬರ್ತಾರೆ. ಏಷ್ಯನ್ ಪೇಂಟ್ಸ್ ಅಂತ ಬಂದರೆ ಚಂಪಕ್ ಲಾಲ್ ಅಂತ ಬರ್ತಾರೆ. ಇವರು ಫೇಮಸ್, ನಮಗೆ ಚಂಪಕ್ ಲಾಲ್ ಫೇಮಸ್ ಏಷ್ಯನ್ ಪೇಂಟ್ಸಲ್ಲಿ. ಬಯೋಕಾನ್ ಇದೇನೆ ಕಿರಣ್ ಮಜುಮ್ದಾರ್ ಶಾ ಅಂತೇಳಿ, ಆ ಮೇಡಮ್ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಮಾಡಿದಂಥವ್ರು. ದಾಬೂರ್ಗೆ ಬಂದರೆ SK ಬರ್ಮನ್ ಅವರು. ಲುಪಿನ್ ಲಿಮಿಟೆಡ್ ಅಂತ ಬರುತ್ತೆ, ಇದು ದೇಶಬಂಧು ಗುಪ್ತಾ ಅವ್ರದ್ದು. ಅಪೋಲೋ ಹಾಸ್ಪಿಟಲ್ಸ್ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಸಹಾಯ ಮಾಡಿದಂಥದ್ದಿದು, ಈ ಅಪೋಲೋ ಹಾಸ್ಪಿಟಲ್. ಹಾಗಾಗಿ ಪ್ರತಾಪ್ ಸಿ ರೆಡ್ಡಿ ಅವರು. ಇನ್ನು ಅಶೋಕ ಲೈಲ್ಯಾಂಡ್ ಅಂತ ಬಂದರೆ ಇವ್ರದ್ದು ಕೂಡ ಅಷ್ಟೇ ರಘುನಂದನ್ ಶರಣ್ ಅಂತ ಬರ್ತಾರೆ ಅವರು. ಭಾರತಿ ಏರ್ಟೆಲ್ ಅದು ಭಾರತಿ ಅವ್ರದ್ದು, ಸುನಿಲ್ ಭಾರತಿ ಮಿಟ್ಟಲ್ ಅಂತ. ಎಸ್ಕಾಟ್ಸ್ ಅಂತ ಬಂದರೆ ಹರಿನಂದ ಮತ್ತು ಯದುನಂದ ಅಂತ ಬರ್ತಾರೆ ಅವ್ರದ್ದು. ಫ್ಯೂಚರ್ ಗ್ರೂಪ್ಸಲ್ಲಿ ಬಂದರೆ ಕಿಶೋರ್ ಬನಿಯಾನ್. ಸಿಪ್ಲಾ ಮೆಡಿಸಿನ್ಸ್ ವಿಭಾಗದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ರು, ಕ್ವಾಜಾ ಅಬ್ದುಲ್ ಆಮೇಲೆ ಹಮ್ರೀದ್ ಅವರು. ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಬಂದರೆ ಅನಿಲ್ ರೆಡ್ಡೀಸ್ ಅವರು ಬರ್ತಾರೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಈ ಬಯೋಕಾನ್ ಇರ್ಬೋದು, ಅಪೋಲೋ ಹಾಸ್ಪಿಟಲು, ಅಶೋಕ ಲೈಲ್ಯಾಂಡು, ಭಾರತಿ ಏರ್ಟೆಲ್ಲು, SR, SCL, ಬಜಾಜ್ ಆಟೋ, ರಿಲಯನ್ಸು, ವಿಪ್ರೋ, ಇನ್ಫೋಸಿಸ್, ಟಾಟಾ ಸ್ಟೀಲ್, ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಇದೊಂದು ಸ್ವಲ್ಪ ಸರಿಯಾಗಿ ತಿಳ್ಕೋಬೇಕು. ಪೋಖ್ರಾನ್ ಯಾವ ರಾಜ್ಯದಲ್ಲಿದೆ ನೋಡಿ. ಭಾರತ ಏನಾಗಿತ್ತು ಅಂತಂದರೆ ಅಣುಶಕ್ತಿ ವಿಚಾರದಲ್ಲಿ ನಮ್ಮನ್ನು ಸೂಪರ್ ಪವರ್ ನೇಷನ್ ಆಗದೇ ಇರೋ ರೀತಿ ತಡೆಯೋದಕ್ಕೆ ಅಮೇರಿಕಾ ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತಾಯಿತ್ತು. ಭಾರತ ಏನಾದರೂ ಸೂಪರ್ ಪವರ್ ನೇಷನ್ಸ್ ಆದರೆ ಬಹಳ ದೊಡ್ಡ ಕಷ್ಟ ಆಗುತ್ತೆ, ನಮಗೆ ಹಿನ್ನಡೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಭಾರತದಲ್ಲಿ ಬುದ್ಧ ಸ್ಮೈಲ್ ಅನ್ನುವಂಥ ಒಂದು ಪ್ರಾಜೆಕ್ಟನ್ನು ಮಾಡ್ತಾರೆ. ಸೊ ಆವಾಗ ಅಬ್ದುಲ್ ಕಲಾಂ ಅವ್ರನ್ನ ನಾವು ಮರಿಬಾರ್ದು. ಯಾಕೆ ಅಂತಂದರೆ ಇವತ್ತು ದೇಶ ಇಷ್ಟೊಂದು ಸುಭದ್ರ ಸ್ಥಿತಿಯಲ್ಲಿದೆ ಅಂತಂದರೆ ಅದಕ್ಕೆ ಅಬ್ದುಲ್ ಕಲಾಂ ಅವ್ರು ಕೊಟ್ಟಂಥ ಕೊಡುಗೆಗಳು ತುಂಬಾ ಇದೆ. ಆವತ್ತು ಟೆಸ್ಟಿಂಗ್ಸ್ ಮಾಡಿದಂಥ ಪ್ರದೇಶ ಇದು. ನಮ್ಮಲ್ಲಿ ಅಟೋಮಿಕ್ ಒಂದು ಪವರ್ನ, ಶಸ್ತ್ರಾಸ್ತ್ರವನ್ನು ತಯಾರು ಮಾಡ್ಬೋದು ಅನ್ನೋದಕ್ಕೆ ನಾವು ಪೋಖ್ರಾನ್ ಟೆಸ್ಟನ್ನು ಕೂಡ ಮಾಡಿದ್ದು. ಅದು ಯಾವ ರಾಜ್ಯದಲ್ಲಿದೆ ಅಂತ ನಿಮಗೆ ನೆನಪಿರಲಿ, ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನ್, ಬಿಹಾರ ಅಂತ ಕೊಟ್ಟರೆ ರಾಜಸ್ಥಾನದ ಮರುಭೂಮಿಯಲ್ಲಿ ಈ ಕೆಲಸ ನಡೆದಿತ್ತು. ಹಾಗಾಗಿ ಬುದ್ಧ ಸ್ಮೈಲ್ ಅನ್ನೋ ಪ್ರಾಜೆಕ್ಟಲ್ಲಿ ರಾಜಸ್ಥಾನ್ ಇಂಪಾರ್ಟೆಂಟಾಗಿ ಬರ್ತದೆ. ಪೋಖ್ರಾನ್ ಬರೋದು ರಾಜಸ್ಥಾನದಲ್ಲಿ. ಹಾಗಾಗಿ ಇವತ್ತು ಸೂಪರ್ ಪವರ್ ನೇಷನ್ಸ್ ಲಿಸ್ಟಲ್ಲಿ ಭಾರತ ಕೂಡ ಇದೆ. ಮೊನ್ನೆ ನಡೆದ ಭಯೋತ್ಪಾದನೆ ನಿಗ್ರಹ ಹೋರಾಟದಲ್ಲಿ ಕೂಡ ಇಲ್ಲಿವರೆಗೂ ಪಾಕಿಸ್ತಾನ ಹೆದರ್ಸ್ತಾ ಇದ್ದಿದ್ದು ನಮ್ಮ ಹತ್ರ ಅಟೋಮ್ ಬಾಂಬ್ ಇದೆ ಅಂತ. ಮತ್ತು ನಮ್ಮ ಹತ್ರ ಏನಿದ್ದಾವೆ ಅಂತ ನಾವು ಯಾವಾಗಲೂ ಪ್ರಶ್ನೆ ಮಾಡ್ತಾ ಇದ್ವಿ. ಅಟೋಮ್ ಬಾಂಬ್ನ ಇಟ್ಕೊಂಡು ಹೆದರಿಸುವಂಥದ್ದು ವಿಚಾರ ಹೋಯಿತು. ಈಗ ನಾವು ಏನಿದ್ರೂ ಮಾತಾಡ್ತಾ ಇರೋದು ಭಯೋತ್ಪಾದನೆ ನಿಗ್ರಹಕ್ಕೆ. ಇನ್ನೊಂದು ದೇಶವನ್ನು ಹೊಡಿಬೇಕು, ತುಳಿಬೇಕು ಅಂತಲ್ಲ. ಭಯೋತ್ಪಾದನೆ ಈ ಒಂದು ಸಮಾಜಕ್ಕೆ ಕಂಟಿದಂಥ ಒಂದು ಕಳಂಕ, ಅದನ್ನು ತೆಗಿಲೇಬೇಕು. ಹಾಗಾಗಿ ಎಲ್ಲ ರಾಷ್ಟ್ರಗಳು ಕೂಡ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಯಾವತ್ತೂ ಕೂಡ ರೆಡಿ ಇರ್ತವೆ. ಅದರಲ್ಲಿ ಪೋಖ್ರಾನ್ ಟೆಸ್ಟಿಂಗ್ಸ್ ನಮ್ಮ ದೇಶದ್ದಿದು ಬುದ್ಧ ಸ್ಮೈಲ್ ಪ್ರಾಜೆಕ್ಟ್ಸಲ್ಲಿ ಬಂದಂಥದ್ದು ರಾಜಸ್ಥಾನದಲ್ಲಿ ಬರುತ್ತೆ. ಇನ್ನೊಂದು ಶ್ರೇಷ್ಠ ಪ್ರಶ್ನೆ 258ರಲ್ಲಿ ಬರುತ್ತೆ ನೋಡಿ. ಪ್ರಾಚೀನ ಭಾರತದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಯಾರು ಅಂತ. ಅದರಲ್ಲಿ ಅಮರಸಿಂಹ, ಆರ್ಯಭಟ್ಟ, ವಿಷ್ಣು ಶರ್ಮಾ, ರಮಾನುಜಂ ಅವರು ಬರ್ತಾರೆ ನೋಡಿ. ಅಮರಸಿಂಹ ಅವ್ರದ್ದು ಅಮರಕೋಶ ಅಂತ ಬರ್ತದೆ, ಅಥವಾ ಅದನ್ನು ಇನ್ನೊಂದು ಹೆಸರಿಂದ ಕರಿತಿದ್ದರು, ನಾಮಲಿಂಗಾನುಶಾಸನಂ ಅಂತ. ಹಂಗಂದ್ರೂ ಅದೇ ಹೆಸರು, ಅಮರಕೋಶ ಅಂದರೂ ಅದೇನೆ, ಗುಪ್ತರ ಕಾಲದಲ್ಲಿ ಬರುವಂಥ ಒಂದು ಬೃಹತ್ ಕೃತಿ ಅದು. ಆರ್ಯಭಟನ ನಿಮಗೆ ಗೊತ್ತಿದೆ, ಆರ್ಯಭಟೀಯಂ ಅಂತ ಕರಿತೀವಿ. ಓಕೆ, ಆರ್ಯಭಟೀಯಂ ಕೃತಿ ವೆರಿ ಫೇಮಸ್ ಆಗಿರ್ತಕ್ಕಂಥದ್ದು. ವಿಷ್ಣು ಶರ್ಮಾ ಅವ್ರದ್ದು ಯಾವಾಗಲೂ ಬರೋದು ನಮಗೆ ಪಂಚತಂತ್ರ ವಿಚಾರ. ಓಕೆ, ಭಾರತದಲ್ಲಿ ನ್ಯಾಯಯುತವಾದಂತಹ ನೀತಿಕತೆಗಳನ್ನು ಹೇಳೋದ್ರಲ್ಲಿ ತುಂಬ ಫೇಮಸ್ ಪಂಚತಂತ್ರ. ವಿಷ್ಣು ಶರ್ಮಾ ಅವ್ರು ಬರೆದದ್ದು ಸಂಸ್ಕೃತದಲ್ಲಿ ಸಿಗತ್ತೆ. ಇನ್ನು ರಮಾನುಜಂ ಅವರು ಅತ್ಯಾಧುನಿಕವಾಗಿ ಗಣಿತಶಾಸ್ತ್ರದಲ್ಲಿ ಭಾಳ ದೊಡ್ಡದಾಗಿ. ಬಟ್ ಇಲ್ಲಿ ಕೇಳಿದ್ದೇನೋ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಪ್ಲಸ್ ಖಗೋಳ ವಿಜ್ಞಾನಿ. ಹಾಗಾಗಿದ್ದವ್ರು ಯಾರು ಅಂತಂದರೆ ಅವರೇನೇ ಆರ್ಯಭಟ ಭಾರತದ ಶ್ರೇಷ್ಠ ಗಣಿತ ತಜ್ಞ ಮತ್ತು ಖಗೋಳ ತಜ್ಞ ಎರಡೂ ಹೌದು. ನೀವಿವತ್ತು ಪೈ ವಿಚಾರ ಬಂದಾಗ ಅವ್ರ ವಿಚಾರನೇ ಹೇಳಬೇಕು.
ಮತ್ತು ಭಾರತದಲ್ಲಿ ಗ್ರಹಣಗಳ ಬಗ್ಗೆ, ಓಕೆ, ಗ್ರಹಣಗಳ ಬಗ್ಗೆ ಸಂಪೂರ್ಣ ಸ್ಪಷ್ಟ ಪರಿಕಲ್ಪನೆ ಕೊಟ್ಟವರೇ ಆರ್ಯಭಟ. ನಮ್ಮ ದೇಶದಲ್ಲಿ ಮಕ್ಕಳಿಗೆ ನಾವೆಲ್ಲ ಏನು ಹೇಳ್ಕೊಡ್ತೀವಿ ಅಂತಂದರೆ ಅರಿಸ್ಟಾಟಲ್ ವಿಚಾರ ಮಾತಾಡ್ತೀವಿ, ಆಮೇಲೆ ಕೋಪರ್ನಿಕಸ್ ಅವ್ರ ವಿಚಾರ ಹೇಳ್ತೀವಿ, ಟಾಲಮಿ ವಿಚಾರ ಹೇಳ್ತೀವಿ, ಗೆಲಿಲಿಯೋ ಹೇಳ್ತೀವಿ. ಯಾಕೆಂದರೆ ವಿದೇಶಿ ಸಾಹಿತ್ಯವನ್ನೇ ಭಾಳಷ್ಟು ಹೋಳ್ತೀವಿ. ಅದಕ್ಕಿಂತ ಮುಂಚೆನೇ ಆರ್ಯಭಟನ ಆರ್ಯಭಟೀಯಂ ಕೃತಿಯಲ್ಲಿ ಭಾಳ ಮತ್ತು ಬೃಹತ್ ಜಾತಕದಂತಹ ಕೃತಿಗಳಲ್ಲೂ ಕೂಡ ಹೇಳಿದರು. ಅದರ ಜೊತೆಗೆ ಮಹಾವೀರ್ಯಾಚಾರ್ಯ ಅವ್ರದ್ದು ಪಂಚಸಿದ್ಧಾಂತಿಕದಲ್ಲೂ ಕೂಡ ಈ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹಾಗಾಗಿ ಖಗೋಳ ವಿಜ್ಞಾನದಲ್ಲಿ ತುಂಬ ಹೆಸರು ಮಾಡಿದವರು ಆರ್ಯಭಟ. ಇವ್ರದ್ದು ಆರ್ಯಭಟೀಯಂ ಭಾಳ ದೊಡ್ಡದಾಗಿರ್ತಕ್ಕಂಥ ಕೃತಿ. ಆ ಕಾಲಕ್ಕೆ ಬರ್ತಾರೆ. ಗುಪ್ತರ ಕಾಲದಲ್ಲಿ ತುಂಬ ದೊಡ್ಡ ಮಟ್ಟದ ಈ ಥರದ ಸಾಹಿತ್ಯವನ್ನು ಬರೀತಾರೆ. ನಮ್ಮಲ್ಲಿ 2 ವಿಚಾರ ಇದೆ. ಇನ್ನು ಬ್ರಹ್ಮಗುಪ್ತ ಅವ್ರದ್ದು ಶೂನ್ಯ ಸಿದ್ಧಾಂತ ಮತ್ತು ಬ್ರಹ್ಮಸ್ಫುಟ ಸಿದ್ಧಾಂತ ಅಂತ ಬರುತ್ತೆ. ಮತ್ತು ಇವ್ರದ್ದು ಇಲ್ಲಿ ಭಾಳಷ್ಟು ಜನ ಸೊನ್ನೆಯ ಪರಿಕಲ್ಪನೆಗಳು ಅದರ ಬಳಕೆ ಬಗ್ಗೆ ಅಂದ ತಕ್ಷಣ ಆರ್ಯಭಟನ ಹೆಸರು ಹೇಳ್ತೀರಿ. ಇಲ್ಲ, ಅದು ಬ್ರಹ್ಮಗುಪ್ತ ಅವರು ಬಹಳ ಅದ್ಭುತವಾಗಿ ಅದನ್ನು ಬಳಸ್ಕೊಂಡು ಹೋಗ್ತಾರೆ. ಆದರೆ ಇವರು ಖಗೋಳ ಮತ್ತು ವ್ಯಾಸ, ತ್ರಿಜ್ಯ ಇವುಗಳ ಲೆಕ್ಕಾಚಾರ ಬಂದಾಗ ಪಾಯಿಂಟ್ ಸಮಥಿಂಗ್ ಮಾಡುವಾಗ ದಶಾಂಶಗಳ ಪದ್ಧತಿಯಲ್ಲಿ ಸೊನ್ನೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಡೆಸಿಮಲ್ ಸಿಸ್ಟಮ್ಸ್, ದಶಮಾನ ಪದ್ಧತಿಯನ್ನು ಪರಿಚಯಿಸಿದವರೇ ಆರ್ಯಭಟ. ಆ ಕಾಲಕ್ಕೆ ಭೂಮಿಗೂ ಸೂರ್ಯನಿಗೂ ಇರೋವಂಥ ದೂರದ ಬಗ್ಗೆ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳದಂಥವ್ರು ಇವರು. ಇವತ್ತು ವರ್ಲ್ಡ್ ಲೆವೆಲಲ್ಲಿ ಫೋಟೋಸ್ ತೆಗೆದ್ರೂ ಕೂಡ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ವ್ಯತ್ಯಾಸ ಬರ್ತದೆ ಬಿಟ್ಟು ಅಷ್ಟು ಅಕ್ಯುರೇಟ್ ಆದಂಥ ಲೆಕ್ಕಾಚಾರಗಳನ್ನು ಹಾಕಿದವರು ಯಾರು? ಆರ್ಯಭಟ ಅವರು. ಹಾಗಾಗಿ ತುಂಬ ಫೇಮಸ್. 258ನೇ ಪ್ರಶ್ನೆಗೆ ಉತ್ತರ ನಮ್ಮದು ಆರ್ಯಭಟ ಇಲ್ಲಿ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ. ಇನ್ನು 259ಕ್ಕೆ ಬರೋಣ. ಡ್ಯಾಶ್ ರವರು ವೃತ್ತಿ ರಂಗಭೂಮಿ ಕ್ಷೇತ್ರದಲ್ಲಿ ಖ್ಯಾತನಾಮರಾಗಿದ್ದಾರೆ. ವೃತ್ತಿ ರಂಗಭೂಮಿಯಲ್ಲಿ ಮಾಸ್ಟರ್ ಹಿರಣ್ಣಯ್ಯ, ಜಟ್ಟಿ ತಾಯಮ್ಮ, ಕೋಲಾರ ಕಿಟ್ಟಪ್ಪ, ಶಾಂತರಾವ್ ಅಂತ ಬರುತ್ತೆ. ಕರ್ನಾಟಕ ವೃತ್ತಿ ರಂಗಭೂಮಿ ಅಂದ ತಕ್ಷಣ ನಮಗೆ ಹೆಸರಾಗೋದು ಮಾಸ್ಟರ್ ಹಿರಣ್ಣಯ್ಯ ಅವರು. ಓಕೆ, ನಮ್ಮಲ್ಲಿ 1934 2019 ಮಧ್ಯೆ ಭಾಳ ದೊಡ್ಡ ಹೆಸರು ಮಾಡಿದಂಥವರು ರಂಗಾಯಣದಲ್ಲಿ. ಭಾಳ ದೊಡ್ಡ ಮಾತಿನಲ್ಲಿ ಈ ಮಾತಿನ ಸರಪಳಿಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅದರಲ್ಲೂ ಈ ಕಾರ್ಕೂನ ಅನ್ನುವಂತಹ ಒಂದು ಪಾತ್ರಗಳನ್ನು ಬಹಳ ಅದ್ಭುತವಾಗಿ ನಿರ್ವಹಣೆ ಮಾಡಿದಂಥವ್ರು. ಅನೇಕ ಚಲನಚಿತ್ರಗಳು ರಂಗಭೂಮಿಯಲ್ಲಿ ಬಹಳ ಪ್ರಯೋಗಾತ್ಮಕವಾದಂಥ ಸರಣಿಗಳನ್ನು ಮಾಡಿದಂಥವರು ಮಾಸ್ಟರ್ ಹಿರಣ್ಣಯ್ಯ ಅವರು. ಹಾಗಾಗಿ ಮಾಸ್ಟರ್ ಹಿರಣ್ಣಯ್ಯ ಅವ್ರದ್ದು ಒಂದು ಪಂಚಿಂಗ್ ಡೈಲಾಗ್, ಟೈಮ್ ಸೆನ್ಸ್ ಡೈಲಾಗ್ ಅಂತ ಏನು ಕರಿತೀವಿ, ಹಾಸ್ಯವನ್ನು ಈ ರೀತಿಯೂ ಹೇಳಬಹುದು ಅಂಥೇಳಿ ವಿಭಿನ್ನ ಪ್ರಯೋಗಗಳನ್ನು ಮಾಡಿದ್ರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಹಾಗಾಗಿ ವೃತ್ತಿ ರಂಗಭೂಮಿ ಕ್ಷೇತ್ರದಲ್ಲಿ ತುಂಬ ಖ್ಯಾತನಾಮರು ಅಂತಂದರೆ ಅದು ಮಾಸ್ಟರ್ ಹಿರಣ್ಣಯ್ಯ ಅವರ ಹೆಸರು ಬರುತ್ತೆ. ಇನ್ನು 260 ಯುನೆಸ್ಕೋ ಇದನ್ನು ಬಿಡಿಸಿ ಬರೆಯಿರಿ ಅಂತಿದೆ. ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್, ಯುನೈಟೆಡ್ ನೇಷನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಲ್ಚರಲ್ ಆರ್ಗನೈಸೇಷನ್ಸ್ ಇದೆ, ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಅಂತಿದೆ, ಯುನೈಟೆಡ್ ನೇಷನ್ಸ್ ಎಕಲಾಜಿಕಲ್ ಕಲ್ಚರಲ್ ಆ್ಯಂಡ್ ಸೈಂಟಿಫಿಕ್ ಅಂತಿದೆ. ಈ ಇರೋದ್ರಿಂದಾಗಿ ಭಾಳಷ್ಟು ರೀತಿ ಈ ರೀತಿಯಾಗಿ ನಿಮಗೆ ಇದನ್ನು ಬಗೆ ಬಗೆ ಪದಗಳನ್ನು ಕೊಡ್ತಾ ಹೋಗ್ತಾರೆ. ನೋಡಿ, ಎಜುಕೇಷನಲ್ಲ, ಎಂಜಿನಿಯರಿಂಗ, ಎಕನಾಮಿಕ್, ಎಕಲಾಜಿಕಲ್ ಈ 4 ಪದಗಳಲ್ಲೇ ಇದಕ್ಕಿರುವಂತಹ ಅರ್ಥ. ಸೊ ಅದಕ್ಕೆ ನೀವು ಸ್ಪಷ್ಟ ನೋಡಬೇಕು ಅಂತಂದರೆ ಯುನೆಸ್ಕೋ ಬಂದದ್ದೇ ಎಜುಕೇಷನಲ್ ವಿಚಾರವಾಗಿ ಇದನ್ನು ತಂದರು. ನೊಬೆಲ್ ಪ್ರಶಸ್ತಿಯನ್ನು ಕೂಡ ಗೆದ್ದಿರುವಂಥ ಅಂಗಸಂಸ್ಥೆಗಳಲ್ಲಿ ಯುನೆಸ್ಕೋ ಹೆಸರು ಕೂಡ ನಮಗೆ ಬರ್ತದೆ. ಹಾಗಾಗಿ ಇದು ಯುನೈಟೆಡ್ ನೇಷನ್ಸ್ನ ಪ್ರಮುಖ ಅಂಗಸಂಸ್ಥೆಗಳಲ್ಲಿ ಒಂದಾಗಿ ಕೆಲಸವನ್ನು ಮಾಡ್ತು. ಪ್ರಮುಖ ಸಂಸ್ಥೆಗಳಲ್ಲಿ ನಮಗೆ ಗೊತ್ತಿದೆ ಜನರಲ್ ಅಸೆಂಬ್ಲಿ ಕೂಡ ಇದೆ. ಅದಾದಮೇಲೆ ನಮಗೆ ಭದ್ರತಾ ಸಮಿತಿ ಬರ್ತದೆ, ಸಾಮಾಜಿಕ ಮತ್ತು ಧಾರ್ಮಿಕ ಸಮಿತಿ 3ನೇದಾಗಿ ಬರ್ತದೆ, ಆಮೇಲೆ ಧರ್ಮದರ್ಶಿ ಸಮಿತಿ ಕೂಡ ಇತ್ತು, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2, ಒಂದು ಕಾರ್ಮಿಕರ ವಿಚಾರದಲ್ಲಿ, ಇನ್ನೊಂದು ನ್ಯಾಯಾಲಯ ವಿಚಾರದಲ್ಲಿ. ಇವು 6 ಪ್ರಮುಖ ಆರ್ಗನ್ಗಳಾಗಿ ಕೆಲಸ ಮಾಡ್ತಾಯಿದ್ವು. ಬಟ್ ಇದರಲ್ಲಿ ಪ್ರಮುಖ ಆರ್ಗನ್ ಧರ್ಮದರ್ಶಿ ಸಭೆ ಏನಿದೆ, ಸೆಕ್ರೆಟ್ರಿಯೇಟ್ಶಿಪ್ಸು ಅಲ್ಲ ಟ್ರಸ್ಟಿಶಿಪ್ಸ್ ಕೌನ್ಸಿಲ್ ಏನಿದೆ, ಇದು ಇವಾಗ ಬಳಕೆಯಲ್ಲಿ ಇಲ್ಲದೇ ಇರೋವಂಥ ಒಂದು ಅಂಗ ಇದೆ, ಬಟ್ ಉಪಯೋಗ ಇಲ್ಲ ಅಂಥದ್ದೊಂದು. ನಮ್ಮಲ್ಲಿ ವಿಧಾನ ಪರಿಷತ್ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರುತ್ತೆ, ತಾಲೂಕ್ ಪಂಚಾಯಿತಿಗಳು ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಇದಾವೆ, ಏನು ಕೆಲಸ ಮಾಡ್ತವೆ?
ಅದಿಲ್ಲದೇನೂ ಮಾಡ್ಬೋದಾದಂಥವು ಇದೆ. ಗ್ರಾಮ ಪಂಚಾಯತಿಗಳು ಗ್ರಾಮಗಳನ್ನು ನೋಡ್ಕೊಳ್ತವೆ, ಜಿಲ್ಲಾ ಪಂಚಾಯತ್ ಜಿಲ್ಲೆಯನ್ನು ನೋಡ್ಕೊಳ್ತವೆ, ನಗರ ಕೇಂದ್ರಗಳನ್ನು ನೋಡ್ಕೊಳ್ಳೋಕೆ ಪುರಸಭೆ ಇದ್ದಾವೆ, ಆದರೆ ತಾಲೂಕು ಪಂಚಾಯತಿ ಏನಕ್ಕೆ ಬೇಕು? ಇದು ನಮ್ಮಲ್ಲಿ ಪ್ರಶ್ನೆ ಅಲ್ಲ. ಹಂಗೆ ಇಲ್ಲಿ ಧರ್ಮದರ್ಶಿ ಸಮಿತಿ, ಟ್ರಸ್ಟಿಶಿಪ್ ಕೌನ್ಸಿಲ್ಸ್ ಅವಾಗಿತ್ತು. ಯಾಕೆ ಅಂತಂದರೆ ಸ್ವತಂತ್ರಗೊಂಡಂಥ ದೇಶಗಳಿಗೆ ಸ್ವತಂತ್ರ ಆದ ತಕ್ಷಣ ಅವ್ರಿಗೆ ಬರೋ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಟ್ರಸ್ಟಿಶಿಪ್ ಕೌನ್ಸಿಲ್ ಕೆಲಸ ಮಾಡ್ತಾಯಿತ್ತು. ಬಟ್ ಈಗ ಯಾವ ದೇಶ ಯಾರು ಅಧೀನದಲ್ಲಿ ಇಲ್ಲ. ಸ್ವತಂತ್ರ ಆಗಬೇಕು ಅಂದ್ರೆ ಎಲ್ಲ ರೀತಿಯ ಅವಕಾಶಗಳನ್ನು ನಾವು ಬಳಸ್ಕೊತಾವೆ, ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ಆದರೆ ಇದನ್ನು ತಿದ್ದುಪಡಿಯಲ್ಲಿ ಹಲವಾರು ಅಂಗಸಂಸ್ಥೆಗಳನ್ನು ತಂದರು. ಫಸ್ಟು ರೋಮ್ ಇಟಲಿನಲ್ಲಿ ಕೃಷಿಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ಸ್ ತಂದರು. ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ಸ್ ತರೋದ್ರ ಮುಖಾಂತರ ರೋಮಲ್ಲಿ ಅದರ ಕೇಂದ್ರ ಇದೆ. ನಿಮಗೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ಸ್, ಸಿವಿಲ್ ಏವಿಯೇಷನ್ಸ್, ಈ ಏವಿಯೇಷನ್ಸಿಗೆ ಸಂಬಂಧಪಟ್ಟದ್ದು ಮಾಂಟ್ರಿಯಲ್ ಕೆನಡಾದಲ್ಲಿ ಅದರ ಕೇಂದ್ರ ಕಚೇರಿ ಇದೆ. ಮತ್ತು ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಓಕೆ, IFAD, ಇದು ಕೂಡ ರೋಮಲ್ಲಿದೆ. ಯಾಕೆಂದರೆ ಇಲ್ಲಿ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇರೋದ್ರಿಂದ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ನ ಕೇಂದ್ರಗಳನ್ನು ಒಂದೇ ಕಡೆ ಮಾಡಿದ್ರು. ಇನ್ನು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್ ಇದೆ ಕಾರ್ಮಿಕರದ್ದು, ಅದು ಜಿನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇದು ಅಂತಾರಾಷ್ಟ್ರೀಯ ಹಣಕಾಸು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಲ್ಲಿ ನಮಗೆ ವಾಷಿಂಗ್ಟನ್ DC ನಲ್ಲಿ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ಸ್, ಜಲ ವಿಚಾರಕ್ಕೆ, ಸಮುದ್ರ ವಿಚಾರಕ್ಕೆ ಬಂದಾಗ ಮ್ಯಾರಿಟೈಮ್ ಆರ್ಗನೈಸೇಷನ್ಸ್ ಇದು ಲಂಡನ್ನಲ್ಲಿದೆ. ಇನ್ನು ನೆಕ್ಸ್ಟು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ಸ್ ಯೂನಿಯನ್, ITU ಬರುತ್ತೆ, ಇದು ಕೂಡ ಜಿನೇವಾದಲ್ಲೇ ಕೊಟ್ಟಿದ್ದಾರೆ, ITUನ ಕೂಡ. ಹಾಗಾಗಿ ಟೆಲಿಕಮ್ಯುನಿಕೇಷನ್ಸು ಮತ್ತು ಲೇಬರ್ ಆರ್ಗನೈಸೇಷನ್ಸ್ ಎರಡೂ ಕೂಡ ಜಿನೇವಾದಲ್ಲಿ ಬರ್ತವೆ. ಇನ್ನು ಯುನೆಸ್ಕೋ ಪ್ಯಾರಿಸಲ್ಲಿ ಬರ್ತದೆ. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ ವಿಚಾರ. ಆಮೇಲೆ UPU ಬರುತ್ತೆ, ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ, ಬರ್ನ್ ಸ್ವಿಟ್ಜರ್ಲ್ಯಾಂಡಲ್ಲಿ ಇದನ್ನು ಕೂಡ ಹಾಕಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಇದೆ, ಇದು ಕೂಡ ಜಿನೇವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಬರುತ್ತೆ. ನೋಡಿ, ಜಿನೇವಾದಲ್ಲಿ ನಿಮಗೆ ಕಾರ್ಮಿಕರದ್ದು ಕೂಡ ಸಿಗುತ್ತೆ. ನಿಮಗೆ ಜಿನೇವಾದಲ್ಲಿ ಒಂದು ಕಾರ್ಮಿಕರ ಬಗ್ಗೆ ಆದಮೇಲೆ ಇಲ್ಲಿ ನಿಮಗೆ ಟೆಲಿಕಮ್ಯುನಿಕೇಷನ್ಸ್ ಆದಮೇಲೆ ಹೆಲ್ತ್, ಅಂದರೆ ಕಾರ್ಮಿಕರು ಪ್ಲಸ್ ಫೋನು ಪ್ಲಸ್ ಆರೋಗ್ಯ, ಇವು ಮೂರು ಒಂದೇ ಕಡೆ ಕೊಡ್ತಾರೆ. ಈ ಥರ ಮಾಡ್ಕೋಬೇಕು, ನೀವು ನೆನ್ಪಿಡ್ಕೋಬೇಕಲ್ಲ. ಕಾರ್ಮಿಕರು ಆರೋಗ್ಯ ಸರಿ ಇರಲಿಲ್ಲ, ಫೋನ್ ಮಾಡಿದ್ರು, ಅವ್ರಿಗೆ ಆರೋಗ್ಯವನ್ನು ಕೊಟ್ಟರು. ಹಂಗಾಗಿ WHO ಮತ್ತು ಫೋನು, ಮೆರಿಟೈಮ್, ಇದು ಅದಾದಮೇಲೆ ನಿಮಗೆ ಲೇಬರ್ ಮೂರು ಆರ್ಗನೈಸೇಷನ್ಸ್ ನಿಮಗೆ ಜಿನೇವಾದಲ್ಲೇ ಸಿಗ್ತದೆ. ಅದಾದಮೇಲೆ ನಿಮಗೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ಸ್, ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಸ್ತಿ ವಿಚಾರವಾಗಿಯೂ ಕೂಡ. ಇನ್ನು ವರ್ಲ್ಡ್ ಮೆಟೀರಿಯಲಾಜಿಕಲ್ ಆರ್ಗನೈಸೇಷನ್ಸ್, ಹವಾಮಾನ ಕೂಡ ನಿಮಗೆ ಜಿನೇವಾದಲ್ಲೇ ಸಿಗ್ತದೆ. ಕಾರ್ಮಿಕರು ಎಲ್ಲಿದ್ದಾರೋ ಅದು ಅಷ್ಟು ಅವರಿಗೇ. ಇನ್ನು ವರ್ಲ್ಡ್ ಬ್ಯಾಂಕ್ ಬರ್ತೀವಿ, ಇದು ವಾಷಿಂಗ್ಟನ್ DC ವಾಷಿಂಗ್ಟನ್ DC ನಿಮಗೆ ಇಂಪಾರ್ಟೆಂಟಾಗಿ UNO ಕೂಡ ನಮಗೆ ಪಕ್ಕದಲ್ಲಿ ನ್ಯೂಯಾರ್ಕಲ್ಲಿರೋದ್ರಿಂದಾಗಿ ಅದಕ್ಕೆ ಸಪೋರ್ಟಿವ್ ಆಗಿ ವರ್ಲ್ಡ್ ಬ್ಯಾಂಕ್ ಕೂಡ ಅಲ್ಲೇ ಬರುತ್ತೆ. ಇವೆಲ್ಲ ಇಂಪಾರ್ಟೆಂಟಾಗಿ ಇರ್ತಕ್ಕಂತಹ ನಮ್ಮ ಪ್ರಮುಖವಾದಂಥ ವಿಚಾರಗಳು. ಇಷ್ಟು ಪ್ರಶ್ನೆಗಳನ್ನು ನಿಮಗೆ ಈ ಸರಣಿಯಲ್ಲಿ ಬಹಳ ಅದ್ಭುತವಾಗಿ ಇದನ್ನು ನಿಮಗೆಲ್ಲ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್, ರಮೇಶ್ ಸರ್. GK ವಿಡಿಯೋಗಳನ್ನು ನೋಡಿದವರು ಒಂದು ಸಾರಿ ರಿಫ್ರೆಶ್ ಆಗಿರಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದರ ಲಿಂಕ್ಗಳನ್ನು ಶೇರ್ ಮಾಡಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಅವ್ರಿಗೊಂದು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮರಿಬೇಡಿ. ಜೊತೆಗೆ ಈ ಒಂದು ಪ್ರಶ್ನೆ ಸರಣಿಯಲ್ಲಿ ಯಾವ ಪ್ರಶ್ನೆ ನಿಮಗೆ ತುಂಬ ಇಂಟ್ರೆಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಆ ಕ್ವಶನ್ ನಂಬರ್ನ ಮೆಸೇಜ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು.